ಸತ್ಯವನ್ನೇ ಹೇಳುತ್ತೇನೆ. ಸೊ ಏನು ಸಾರ್ ಈ ನಾಟಕ, ಯಾವ ಕಥಾವಸ್ತು ಈ ನಾಟಕದ್ದು? ಇವರೆಲ್ಲ ಬೆತ್ತಲೆ ಮಾಡಬೇಕು ಅಂತ ನನಗೆ ಅನಿಸಿದಾಗ ನಾನು ಬರೆದ ನಾಟಕ ಸತ್ಯವನ್ನೇ ಹೇಳುತ್ತೇನೆ ಅಂತ. ಈ 6 ಮಹಾಮಹಿಮರ ಪೈಕಿ ಒಂದೆರಡು ಸುಳ್ಳುಗಳು ಏನು ಇಷ್ಟು ಇಲ್ಲಿಯವರೆಗೆ ಪ್ರಚಲಿತವಾಗಿತ್ತು? ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಅನಾರ್ಕಿ, ಜವಾಹರ್ ನೆಹರು ಅವರ ಸ್ವಾರ್ಥ, ಅಂಬೇಡ್ಕರ್ಗೆ ಮಾಡಿದ ಮೋಸ ದ್ರೋಹ ಈ ಕಾಂಗ್ರೆಸ್ಸಿಗರು ಮಹಾತ್ಮರು ಅಂತ ಕರೀತೇವೆ. ಮಹಾತ್ಮ ಗಾಂಧೀಜಿ ಅವರ ಸತ್ಯಾನ್ವೇಷಣೆಯಲ್ಲಿ ಬರ್ಕೊಂಡಿದ್ದಾರೆ. ನಾನು ಬೆತ್ತಲಾಗಿ ಹೆಣ್ಣು ಮಕ್ಕಳನ್ನು ಬೆತ್ತಲಾಗಿಸಿ ಅವರ ಜೊತೆ ಮಲಗುತ್ತಿದ್ದೆ. ಸಾವರ್ಕರ್ ಬಗ್ಗೆಯೂ ಅಷ್ಟೇ ಅನೇಕ ಸತ್ಯಗಳು ಹಾಗೆ ಮುಚ್ಚೋಗಿವೆ. ಇವರಿಗೆ ನಾಚಿಕೆ ಆಗ್ಬೇಕು ಈ ಕಾಂಗ್ರೆಸ್ಸಿಗರಿಗೆ. ಇಂದಿರಾ ಗಾಂಧಿ ಸ್ಟ್ಯಾಂಪ್ ಅನ್ನು ಯಾಕೆ ಮಾಡಿದ್ರು ಸಾವರ್ಕರ್ದು? ಇವತ್ತು RSS ಅನ್ನ ಬೈತಾರಲ್ಲ, ಈ ಜವಾಹರ್ ಗಣರಾಜ್ಯೋತ್ಸವಕ್ಕೆ RSS ಗೆ ಪಥಸಂಚಲನಕ್ಕೆ ಯಾಕೆ ಅವಕಾಶ ಕೊಟ್ಟರು? ಯತೀಂದ್ರನಾಥ್ ದಾಸ್ ಅಂತ ಹೆಸರು ನಮ್ಮ ಯಾರಿಗೂ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೂ ಪಾಠ ಮಾಡಿಲ್ಲ. ಇವರು ಈ ಕಾಂಗ್ರೆಸ್ಸಿನ ಜವಾಹರ್ ನೆಹರು, ಮಹಾತ್ಮ ಗಾಂಧಿ ಅಂತ ಮಹಾನ್ ಪುರುಷರು ಆ ಚರಿತ್ರೆಯನ್ನ ಮುಚ್ಚಿ ಹಾಕಿದ್ದಾರೆ. ಈ ರೀತಿಯ ಒಂದು ಪರಂಪರೆಯೇ ಇಡೀ ಭಾರತದ ರಂಗಭೂಮಿಯಲ್ಲಿ ಬೆಳೆದು ಬಂದ್ಬಿಡ್ತು. ಅದೊಂದು ಭ್ರಮೆಯನ್ನ ಕಟ್ಕೊಟ್ಬಿಡ್ತು. ಒಂದು ನಾಟಕದ ಜನಪ್ರಿಯತೆ ಅಂದ್ರೆ ಸಕ್ಸಸ್ ಪ್ರೇಕ್ಷಕರು ನುಗ್ಗಿ ಬರ್ತಾರಲ್ಲ, ಅದು ಮಾನದಂಡ. ನೀವ್ ಯಾಕೆ ಕಾಂಗ್ರೆಸ್ ಪಕ್ಷ ಸೇರಿಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷ ಸೇರುವುದೆಂದರೆ ಆತ್ಮಹತ್ಯೆ ಮಾಡಿಕೊಂಡಂತೆ. ನಾಚಿಕೆ ಆಗೋದಿಲ್ವಾ ಕಾಂಗ್ರೆಸ್ಗೆ? ನಾ ಹೇಳ್ತೀನಿ, ನಿಮಗೆ ನಾಚಿಕೆ ಇಲ್ಲದಿದ್ದಕ್ಕೆ ನೀವು ಈಗ ಅಂಬೇಡ್ಕರ್ ನಿಮಗೆ ಓಟಿಗಾಗಿ ಏನ್ ಬೇಕಾದ್ರೂ ಮಾಡ್ತೀರಿ. ನನ್ನ ನಿಷ್ಠೆ ದೇಶ, ನನ್ನ ನಿಷ್ಠೆ ಭಾರತೀಯತೆ, ನನ್ನ ನಿಷ್ಠೆ ರಾಷ್ಟ್ರೀಯತೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ರಂಗಭೂಮಿಯಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇರತಕ್ಕಂಥ ಹೆಸರು ಅಂತಂದರೆ ಅಡ್ಡಂಡ ಕಾರ್ಯಪ್ಪ ಅವ್ರದ್ದು. ರಂಗಭೂಮಿಯಲ್ಲಿ ಹೊಸ ಚಿಂತನೆಗಳಿಗೆ ಅವಕಾಶ ಮಾಡಿಕೊಡುವಂತಹ, ಹೊಸ ರೀತಿಯ ಪ್ರಯೋಗಗಳನ್ನು ಮಾಡುವಂತಹ ಅತ್ಯಂತ ಯಶಸ್ವಿ ನಾಟಕಗಳನ್ನು ಅವರು ಇತ್ತೀಚೆಗೆ ಕೊಡ್ತಾ ಬಂದಿದ್ದಾರೆ. ಮತ್ತೊಂದು ಹೊಸ ನಾಟಕದೊಂದಿಗೆ ಅವರು ಕರ್ನಾಟಕದ ರಂಗಭೂಮಿ ಪ್ರಿಯರ ಮುಂದೆ ಬಂದು ನಿಂತಿದ್ದಾರೆ. ಅಂಥ ಅಡ್ಡಂಡ ಕಾರ್ಯಪ್ಪ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಾನು ಅಡ್ಡಂಡ ಕಾರ್ಯಪ್ಪ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಅಡ್ಡಂಡ ಕಾರ್ಯಪ್ಪ ಅವರೇ. ನಮಸ್ಕಾರ. ಸೊ ನಿಮ್ಮ ಹೊಸ ನಾಟಕ ಸತ್ಯವನ್ನೇ ಹೇಳುತ್ತೇನೆ. ಸೊ ಏನು ಸಾರ್ ಈ ನಾಟಕ, ಯಾವ ಕಥಾವಸ್ತು ಈ ನಾಟಕದ್ದು? ಸ್ವಲ್ಪ ಕರ್ನಾಟಕದ ಜನತೆಗೆ, ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ಅಡ್ಡಂಡ ಕಾರ್ಯಪ್ಪ ಅವರೇ? ನನ್ನ ರಂಗಭೂಮಿ ಅಂದ್ರೆ ಅದು ಹೇಳ್ತಾರೆ, ಮೊದಲೆಲ್ಲ ರಂಗಭೂಮಿಯಲ್ಲಿ ಎಡಪಂಥೀಯ ಚಿಂತಕರು ಹೇಳ್ತಾ ಇದ್ರು ಇದೊಂದು ಪ್ರತಿಭಟನೆಯ ಅಸ್ತ್ರ ರಂಗಭೂಮಿ ಅಂತ. ಆದ್ರೆ ನಾನು ಅದನ್ನ ಒಪ್ಪೋದಿಲ್ಲ. ನನ್ನದು ಏನಂದ್ರೆ ಸತ್ಯಾನ್ವೇಷಣೆಯ ಅಸ್ತ್ರ ಅಂತ. ಸುಳ್ಳಿನ ಮೂಲಕ ಪ್ರತಿಭಟನೆ ಮಾಡುವುದರ ಬಗ್ಗೆ ನನಗೆ ವಿರೋಧ ಇದೆ. ಹಾಗಾಗಿ ನನ್ನ ಒಟ್ಟು ರಂಗಭೂಮಿಯೇ ಸತ್ಯಾನ್ವೇಷಣೆಯ ದಾರಿಯಲ್ಲಿ ನಡೆದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದರ ಬಗ್ಗೆ ನನಗೆ ನಂಬಿಕೆ ಇದೆ. ನಾನು ರಂಗಾಯಣದಲ್ಲಿ ನಿರ್ದೇಶಕ ಆಗಿದ್ದಾಗ ನಾನು ಟಿಪ್ಪು ನಿಜ ಕನಸುಗಳು ಅಂತ ಹೇಳೋ ನಾಟಕ ಮಾಡಿದೆ. ಯಾಕೆಂದ್ರೆ ಆಗ ನಮ್ಮ ಅರ್ಬನ್ ನಕ್ಸಲರಾದ ಅಥವಾ ಆ ತರದಲ್ಲೇ ಖ್ಯಾತಿಗೊಂಡು ಕುತ್ತಿಗೆಗೆ ಅರ್ಬನ್ ನಕ್ಸಲ್ ಅಂತ ಬೋರ್ಡ್ನ ತೂಗು ಹಾಕೊಂಡಿದ್ದಂತ ಖ್ಯಾತ ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರು ಬರೆದದ್ದು ಟಿಪ್ಪು ಕನಸುಗಳು ಅಂತ. ಆ ನಾಟಕವನ್ನ ನಾನು ಯಾವ ರಂಗಾಯಣದಲ್ಲಿ ನಿರ್ದೇಶಕನಾಗಿ ಇದ್ದೇನೋ ಅದೇ ರಂಗಾಯಣದಲ್ಲಿ NSDಯ ಪದವೀಧರರಾದ ಬಸಲಿಂಗಯ್ಯನವರ ನಿರ್ದೇಶನದಲ್ಲಿ ಆ ನಾಟಕವನ್ನು ಮಾಡಲಾಯಿತು. ಅದರಲ್ಲಿ ಅವರನ್ನ ಟಿಪ್ಪು ಸುಲ್ತಾನನ್ನ ದೇವಿ ಸ್ವರೂಪಕ್ಕೆ ಏರಿಸಿಬಿಟ್ಟಿದ್ರು. ಅಂತ ಒಬ್ಬ ಜಾತ್ಯತೀತ ರಾಜ ಮತ್ತು ಸ್ವಾತಂತ್ರ್ಯಕ್ಕೆ ಹೋರಾಡಿದ ರಾಜ ಮತ್ತು ಆತ ಎಲ್ಲಾ ಧರ್ಮಗಳನ್ನ, ಎಲ್ಲಾ ಜಾತಿ ಜನಾಂಗವನ್ನ ಅತ್ಯಂತ ಸಮಾನಾಂತರವಾಗಿ ನೋಡಿದ ರಾಜ ಅಂತ ಸುಳ್ಳೇ ಗಿರೀಶ್ ಕಾರ್ನಾಡ್ರವರು ಕತೆ ಕಟ್ಟಿ ಬರೆದ್ರು. ಒಂದ್ಸರಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಈ ಬಗ್ಗೆ ಸಂವಾದ ನಡೆದಾಗ ಡಾಕ್ಟರ್ SL ಭೈರಪ್ಪನವರೊಂದಿಗೆ ದೊಡ್ಡ ಚರ್ಚೆ ಆಗಿತ್ತು. ಆಗ ಆ ಪತ್ರಿಕೆ ಈ ಒಂದು ಅಂಕಣವನ್ನೇ ತೆರೆಕೊಟ್ಟು ನೀವು ಚರ್ಚೆ ಮಾಡಿ ಅಂತ. ಆಗ ಚರ್ಚೆಗೆ ಬಿದ್ದು ಅದರಲ್ಲಿ ಗಿರೀಶ್ ಕಾರ್ನಾಡ್ರು ಸೋತು ನಾನು ನಾಟಕವನ್ನಷ್ಟೇ ಬರೆದಿದ್ದೇನೆ, ಚರಿತ್ರೆಯನ್ನಲ್ಲ ಅಂತ ಜಾರಿಕೊಂಡು. ಆದರೆ ನಾಟಕ ನೋಡಿದ ಮುಗ್ಧ ಪ್ರೇಕ್ಷಕರು ಇದೊಂದು ಸತ್ಯ ಚರಿತ್ರೆ ಅಂತ ತಿಳ್ಕೊಳ್ತಾ ಬಂದಿದ್ರು. ನನಗೆ ಇದ್ರ ಬಗ್ಗೆ ಸಿಟ್ಟಿತ್ತು. ಈ ಸುಳ್ಳು ಹೇಳುವ ಈ ಎಡಪಂಥೀಯರಿಂದ ಸತ್ಯದ ಅನ್ವೇಷಣೆಯನ್ನ ಮಾಡಬೇಕು, ರಂಗಭೂಮಿಯ ದಿಕ್ಕನ್ನ ಅವರ ಹಿಡಿತದಿಂದ ಬದಲಿಸಬೇಕು, ಸರಿದಾರಿಯಲ್ಲಿ ಇದನ್ನು ತಕೊಂಡು ಹೋಗ್ಬೇಕು ಅಂತ ನಿರ್ಧರಿಸಿ ನಾನು ಮೊದಲ ಬಾರಿಗೆ ಟಿಪ್ಪು ನಿಜ ಕನಸುಗಳು ಅಂತ ನಾಟಕವನ್ನ ಅದೇ ರಂಗಾಯಣದಲ್ಲಿ ನಿರ್ದೇಶಕ ಆಗಿದ್ದಾಗ ಆ ನಾಟಕವನ್ನ ಬರೆದು ರಂಗಾಯಣದಲ್ಲಿ ಅದನ್ನು ನಿರ್ದೇಶನ ಮಾಡಿದೆ. ಆಗ ಆ ಸತ್ಯದ ಅನ್ವೇಷಣೆ ಆಯ್ತು. ಯಾಕೆಂದ್ರೆ ಟಿಪ್ಪು ಒಬ್ಬ ಮತಾಂಧ, ಟಿಪ್ಪು ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದವನು,
ಅಲ್ಲಿ ಮೇಲುಕೋಟೆಯ ಬ್ರಾಹ್ಮಣರ 700 ಬ್ರಾಹ್ಮಣರನ್ನ ಮರಕ್ಕೆ ನೇತು ಹಾಕಿದವನು, ಕೊಡಗಿನ ಕೊಡಗವರನ್ನು ಮತಾಂತರಗೊಳಿಸಿದವನು, ಕೇರಳದ ನಾಯರುಗಳ ಮೇಲೆ ಚಿತ್ರಹಿಂಸೆ ಕೊಟ್ಟವನು, ಅನೇಕ ದೇವಸ್ಥಾನಗಳನ್ನು ಲೂಟಿ ಮಾಡಿದವನು ಅಂತ ಹೇಳುವ ಸತ್ಯದ ಇತಿಹಾಸವನ್ನು ಯಾವಾಗ ತೆರೆದಿಟ್ಟೆವೋ ಇವತ್ತು ಟಿಪ್ಪುವಿನ ಹೆಸರು ಹೇಳ್ಕೊಳ್ಳಕ್ಕೆ ನಾಚಿಕೆ ಪಡುವಂತ ಸ್ಥಿತಿ ಇಡೀ ರಾಜ್ಯದಲ್ಲಿ ನಿರ್ಮಾಣವಾಯಿತು. ಈಗ ಇದೇ ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿಯನ್ನು ಮಾಡುವ ಧೈರ್ಯ ಹೋಗಲಿ, ಟಿಪ್ಪುವಿನ ಹೆಸರೆತ್ತಲಿಕ್ಕೆ ಈಗ ಅಂಜುತ್ತಾರೆ. ಆ ಸ್ಥಿತಿಯನ್ನ ನಿರ್ಮಾಣ ಮಾಡಿದ ಯಶಸ್ಸು ನಮ್ಮ ರಂಗಭೂಮಿಗಿದೆ. ನಾನು ಬಲಪಂಥೀಯ ಸಿದ್ಧಾಂತ ಅಂತ ಹೇಳೋದಿಲ್ಲ, ಸತ್ಯದ ಸಿದ್ಧಾಂತದ ಎಡೆಗೆ ಹೋಗ್ತಾ ಇದ್ದೇನೆ. 2ನೇ ಬಾರಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ ಖರ್ಗೆ ಅವರು ಸಾವರ್ಕರ್ರನ್ನ ಅತ್ಯಂತ ಕೆಟ್ಟದಾಗಿ ಮಾತನಾಡಿದಾಗ, ಮಧು ಬಂಗಾರಪ್ಪ ಅಂತ ಹೇಳುವಂತ ಶಿಕ್ಷಣ ಮಂತ್ರಿ ಸಾವರ್ಕರ್ ಪಠ್ಯವನ್ನ ಕಿತ್ತೆಸೆದಿದ್ದೇನೆ ಅಂತ ಹೇಳುವ ಅಹಂಕಾರದ ಮಾತಾಡಿದಾಗ, ಸಾವರ್ಕರ್ ಇವತ್ತಿಗೂ ನೋಡಿ ಬೆಳಗಾವಿಯಲ್ಲಿ ಸಾವರ್ಕರ್ ಚಿತ್ರವನ್ನ ಹಿಂದಿನ ಸರ್ಕಾರ ಅನುಮೋದಿಸಿದ ಬಗ್ಗೆ ಚರ್ಚೆ ನಡೆದಿದೆ. ಇವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರಲ್ಲ, ಈ ಪ್ರಿಯಾಂಕ ಖರ್ಗೆ, ಈ ಮಧು ಬಂಗಾರಪ್ಪ ಅಂತ ಇವರೆಲ್ಲ ಇದ್ದಾರಲ್ಲ, ಈ ಸಣ್ಣ ಸಣ್ಣ ಜನರು, ಇವರಿಗೆ ಸಾವರ್ಕರ್ ಬಗ್ಗೆ ಗೊತ್ತೇ ಇರಲಿಲ್ಲ, ಸಾವರ್ಕರ್ ಪಠ್ಯವನ್ನ ಓದಿಲ್ಲ, ಸಾವರ್ಕರ್ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದೆ. ಆಗ ನಾನು ಸಿಡಿದೆದ್ದು ಕರಿನೀರ ವೀರ ಅಂತೇಳಿ ಇಡೀ ರಾಜ್ಯಾದ್ಯಂತ ಈ ನಾಟಕವನ್ನ ಪ್ರದರ್ಶನ ಮಾಡಿದೆ. ಅದು ದೊಡ್ಡ ಸುದ್ದಿ ಆಯ್ತು. ಟಿಪ್ಪು ನಿಜ ಕನಸುಗಳು ದೊಡ್ಡ ಸುದ್ದಿ ಆಯ್ತು ಬಿಡಿ. ಇದಾದ ನಂತರ ಇದಕ್ಕೆಲ್ಲ ಒಂದು ಬೆನ್ನುಡಿ ಅಥವಾ ಮುನ್ನುಡಿಯಂತೆ ನಾನು ಇನ್ನಷ್ಟು ಸತ್ಯದ ಆಳಕ್ಕೆ ಹೋಗಬೇಕು ಅಂತ ಹೇಳಿ ಸುಮಾರು 43 ಪುಸ್ತಕಗಳನ್ನ ಅಧ್ಯಯನಕ್ಕೆ ಒಳಪಡಿಸಿದೆ. ಅದರಲ್ಲಿ ಇವರು ನಮ್ಮ ನಾರಾಯಣಾಚಾರ್ಯರು ಬರೆದಂತ ಅನೇಕ ಪುಸ್ತಕಗಳು, ಜವಾಹರ್ಲಾಲ್ ನೆಹರು ಬರೆದ ಡಿಸ್ಕವರಿ ಆಫ್ ಇಂಡಿಯಾದಿಂದ ಹಿಡಿದು ಮಹಾತ್ಮ ಗಾಂಧಿಯ ಆತ್ಮಕಥನ, ಜವಾಹರ್ಲಾಲ್ ನೆಹರು ಅವರ ಆತ್ಮಚರಿತ್ರೆ, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಸಾವರ್ಕರ್, ಹೀಗೆ ಒಂದಷ್ಟು 6 ಜನ ಮಹಾನ್ ವ್ಯಕ್ತಿಗಳ ಬಯೋಗ್ರಫಿ, ಅವರ ವಿರುದ್ಧ ಅವರ ಪರ ಬರೆದ ಅನೇಕ ಪುಸ್ತಕಗಳನ್ನ ಅಧ್ಯಯನ ಮಾಡಿ ಒಂದು ನಿರ್ಧಾರಕ್ಕೆ ಬಂದೆ, ಎಷ್ಟು ಸುಳ್ಳುಗಳನ್ನ ನಮ್ಮ ನೆಹರು ಆಡಳಿತದಿಂದ ನಮಗೆ ಕೊಡಲಾಗಿದೆ, ಎಷ್ಟು ಸುಳ್ಳಿನ ಪಠ್ಯವನ್ನ ನಮಗೆ ಬೋಧಿಸಿ, ನಮ್ಮ ಮಕ್ಕಳಿಗೆ ಬೋಧಿಸಿ, ನನ್ನ ತಂದೆಯ ಕಾಲದಿಂದಲೂ, ಈಗ ನನಗೆ 62 ವರ್ಷ ವಯಸ್ಸು, ಇದನ್ನೇ ಬೋಧಿಸಿ ನಮ್ಮ ಸಮಾಜವನ್ನ ನರಹೀನ ಸಮಾಜವಾಗಿ ಮಾಡಲಾಗಿದೆ. ನಮ್ಮ ಹಿಂದೂ ಧರ್ಮವನ್ನ ನಿಕೃಷ್ಟವಾಗಿ ನೋಡುವ ಹಾಗೆಯೂ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮವನ್ನ ಮಹೋನ್ನತ ಧರ್ಮ ಅಂತೇಳಿ ನಮಗೆ ಬೋಧಿಸಿ ನಮ್ಮ ಇಡೀ ಭರತ ಖಂಡವನ್ನ, ಏಕೈಕ ಹಿಂದೂ ರಾಷ್ಟ್ರ ಭಾರತದವನ್ನ ಈ ಸ್ಥಿತಿಗೆ ತಂದು ತಲುಪಿಸಿದಾರಲ್ಲ, ಇವರೆಲ್ಲರನ್ನು ಬೆತ್ತಲೆ ಮಾಡಬೇಕು ಅಂತ ನನ್ಗೆ ಅನಿಸಿದಾಗ ನಾನು ಬರೆದ ನಾಟಕ ಸತ್ಯವನ್ನೇ ಹೇಳುತ್ತೇನೆ ಅಂತ. ಈ ನಾಟಕದಲ್ಲಿ ನೀವು ಏನು ಕಥಾವಸ್ತು ಅಂತ ಕೇಳಿದಿರಿ, ಇದು ಕಥೆಯಲ್ಲ, ಸತ್ಯದ ಅನಾವರಣ. ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಅನಾರ್ಕಿ, ಜವಾಹರ್ಲಾಲ್ ನೆಹರು ಅವರ ಸ್ವಾರ್ಥ, ವಲ್ಲಭಾಯ್ ಪಟೇಲರಿಗಿದ್ದಂತ ದ್ವಂದ್ವ, ಸುಭಾಷ್ ಚಂದ್ರ ಬೋಸ್ರಂತ ಮಹಾನ್ ಯೋಧನಿಗೆ ಮಾಡಿದ ಕಾಂಗ್ರೆಸ್ ಮಾಡಿದ ಅವಮಾನ, ಅಂಬೇಡ್ಕರ್ಗೆ ಮಾಡಿದ ಮೋಸ ದ್ರೋಹ ಈ ಕಾಂಗ್ರೆಸ್ಸಿಗರು, ಮತ್ತೆ ವೀರ ಸಾವರ್ಕರ್ಗೆ ಮಾಡಿದ ಅನ್ಯಾಯ, ಇದೆಲ್ಲವನ್ನ ಚರಿತ್ರೆಯಿಂದ ಹೆಕ್ಕಿ ತೆಗೆದು ಅದನ್ನು ನಾನು ಒಂದು ರಂಗರೂಪಗೊಳಿಸಿ ಅದನ್ನ ಸತ್ಯವನ್ನೇ ಹೇಳುತ್ತೇನೆ ಅಂತ ನಾಟಕ. ಇದು ಕೋರ್ಟಿನ ಮಾತು, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ ಅಂತ. ಸರ್, ಈ ಮೊದಲು ಹೇಗಿತ್ತು, ನಮ್ಮಲ್ಲಿ ಭಗವದ್ಗೀತೆ ಇತ್ತು, ತೆಗೆದು ಬಿಟ್ರು ಅದನ್ನ. ಯಾಕೆ ಅಂದ್ರೆ ಭಗವದ್ಗೀತೆ ಮುಸ್ಲಿಮರಿಗೆ ಹರಾಮು, ಕ್ರೈಸ್ತರಿಗೆ ಅದೇನು ಬೈಬಲ್ಲ, ಹೀಗಾಗಿ ನಮ್ಮದು ಜಾತ್ಯತೀತ ಅಲ್ವಾ, ಹಾಗಾಗಿ ಅದನ್ನ ಎಸ್ದು ಬಿಟ್ರು. ಈಗ ಸುಳ್ಳೇ ನಮ್ಮ ದೇವರು, ಕಟಕಟೆಯಲ್ಲಿ ನಿಂತು ಸುಳ್ಳು ಹೇಳಿದರೆ ಅದೇ ದೊಡ್ಡ ಸಾಕ್ಷಿಯಾಗಿಬಿಡ್ತದೆ. ಹೀಗಾಗಿ ನಮ್ಮ ನ್ಯಾಯಾಲಯ ಕೂಡ ಸುಳ್ಳಿನ ವಿಜೃಂಭಣೆಯು ನಡೀತಾ ಹೋಗ್ತದೆ. ಎಲ್ಲೋ ಒಂದು ಕಡೆ ನಮಗೆ ಬೆಳಕು ಚೆಲ್ಲಿದಂತೆ ಒಂದೊಂದು ನ್ಯಾಯಾಲಯಗಳಲ್ಲಿ ಸತ್ಯದ ಅನಾವರಣ ಆಗುತ್ತೆ. ಇದನ್ನೆಲ್ಲವನ್ನು ನಾನು ಗ್ರಹಿಸಿ ಈ 6 ಜನರಿಗೆ ಆತ್ಮಸಾಕ್ಷಿಯ ನ್ಯಾಯಾಲಯ ಅಂತೇಳಿ ಒಂದು ತೆರೆದು, ಆ ಆತ್ಮಸಾಕ್ಷಿಯ ನ್ಯಾಯಾಲಯಕ್ಕೆ ಈ 6 ಜನ ವ್ಯಕ್ತಿಗಳು, ಗಾಂಧೀಜಿ, ನೆಹರು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಾವರ್ಕರ್, ಈ 6 ಜನರಿಗೆ ಸಮನ್ಸ್ ಕೊಟ್ಟು ಅವರು ಕೋರ್ಟಿಗೆ ಬರ್ತಾರೆ. ಆ ಕೋರ್ಟಿನಲ್ಲಿ ಅವರ ಆತ್ಮಗಳು ಮಾತಾಡ್ತವೆ. ಅವ್ರು ಯಾರೆಲ್ಲ ಏನು ಬಚ್ಚಿಟ್ಟಿದ್ರು, ಅವರು ಬಚ್ಚಿಟ್ಟಿದ್ರಿಂದ ಏನು ಅನಾಹುತ ಆಯ್ತು, ಮುಸ್ಲಿಂ ತುಷ್ಟೀಕರಣದಿಂದ ಇಂದು ದೇಶ ಯಾವ ಸ್ಥಿತಿಗೆ ತಲುಪಿದೆ, ಇದೆಲ್ಲವನ್ನ ಬಯಲುಗೊಳಿಸುವುದೇ ನನ್ನ ನಾಟಕ ಸತ್ಯವನ್ನೇ ಹೇಳುತ್ತೇನೆ. ಈಗಾಗಲೇ 15 ಪ್ರದರ್ಶನಗಳಾಗಿದೆ. ನಿಮ್ಮ ಪ್ರಯೋಗಶೀಲತೆ ನಿಜಕ್ಕೂ ಒಂದು ರೀತಿ ವಿನೂತನವಾಗಿದೆ ಅಂತಲೇ ಹೇಳಬೇಕು. ಈ 6 ಮಹಾಮಹಿಮರ ಪೈಕಿ ಒಂದೆರಡು ಸುಳ್ಳುಗಳು ಏನು ಇಲ್ಲಿಯವರೆಗೆ ಪ್ರಚಲಿತವಾಗಿತ್ತು, ಒಂದೆರಡು ಸುಳ್ಳುಗಳನ್ನು ನಿಮ್ಮ ನಾಟಕದಲ್ಲಿ ತಗೊಂಡಿರುವಂಥದ್ದನ್ನು ಹೇಳಬಹುದಾ? ಯಾವ್ದಾದ್ರು 1, 2, 3 ಸುಳ್ಳುಗಳನ್ನ. ಈಗ ನಮ್ಮ ಏನು ಪ್ರಾತಸ್ಮರಣೀಯರು, ಮಹಾನ್
ಮಹಾತ್ಮರು ಅಂತ ಕರೀತೇವೆ ಮಹಾತ್ಮ ಗಾಂಧೀಜಿ, ಅವರಲ್ಲಿ ಅನೇಕ ಸುಳ್ಳುಗಳು ಹುದುಗಿದ್ದವು, ಅನೇಕ ಅವರಿಗೆ ಬೇಕಾದ ಹಾಗೆ ಬಚ್ಚಿಟ್ಟರು. ಒಂದು ಸುಳ್ಳು ಅವರ ಸತ್ಯಾನ್ವೇಷಣೆಯಲ್ಲಿ ಬರ್ಕೊಂಡಿದ್ದಾರೆ. ಏನಂದ್ರೆ, ನಾನು ಬೆತ್ತಲಾಗಿ ಹೆಣ್ಣು ಮಕ್ಕಳನ್ನು ಬೆತ್ತಲಾಗಿಸಿ ಅವರ ಜೊತೆ ಮಲಗುತ್ತಿದ್ದೆ. ಕಾರಣ ಏನು? ನಾನು ಒಬ್ಬ ಸಂತ, ನನ್ನ ನನ್ನ ಕಾಮದ ನಿಯಂತ್ರಣದ ಪರೀಕ್ಷೆ ಬೇಕಾಗಿತ್ತು ಬರ್ಕೊಂಡಿದ್ದಾರೆ, ಅವರೇ ಬರ್ಕೊಂಡಿದ್ದು. ಆದರೆ ಆ ಮಹಾತ್ಮರಿಗೆ ಗೊತ್ತಿಲ್ಲ ಆ ಹೆಣ್ಣು ಮಕ್ಕಳ ಚಾರಿತ್ರ್ಯದ ಕಥೆ ಏನು. ಇವತ್ತಿನ ಕಾಲದಲ್ಲಿ ಆದ್ರೆ ಫೋಕ್ಸೋ ಕೇಸ್ ಹಾಕಿ ಅವ್ರನ್ನ ಒಳಗೆ ಹಾಕ್ತಿದ್ರು. ಮಲಗಲಿಕ್ಕೆ ಸಾಧ್ಯ ಇದೆಯಾ? ಇವರ ಸತ್ಯಾನ್ವೇಷಣೆಗೆ, ಇವರ ಕಾಮ ನಿಯಂತ್ರಣದ ನಿಗ್ರಹ ಪರೀಕ್ಷೆ ಮಾಡಲಿಕ್ಕೆ ಪಾಪದ ಯೌವನದಿಂದ ತುಂಬಿದ ಆ ಹೆಣ್ಣು ಮಕ್ಕಳನ್ನ ಬೆತ್ತಲೆಯಾಗಿ ಮಲಿಸಿಕೊಂಡ್ರೆ ಅವರ ಚಾರಿತ್ರ್ಯದ ಕಥೆ ಏನು? ಅದನ್ನ ಮಹಾತ್ಮ ಗಾಂಧೀಜಿ ಯೋಚನೆ ಮಾಡಿದ್ರ? ಅವರ ಕಾಮ ನಿಯಂತ್ರಣಕ್ಕೆ ಬೇರೆ ಏನಾದ್ರೂ ಮಾಡಬೇಕಾಗಿತ್ತು. ಹೆಣ್ಣು ಮಕ್ಕಳನ್ನು ಬೆತ್ತಲಾಗಿಸಿ ಮಲಗುತ್ತಿದ್ದೆ ಅಂತ ಹೇಳಿ ಸಂಭ್ರಮದಿಂದ ಈ ಸಂತ ಹೇಳ್ಕೊಂಡ್ರಲ್ಲ, ಅದೊಂದು. ಇನ್ನೊಂದು, ಎಲ್ಲವನ್ನು ಬಿಟ್ಟವರು ನಮ್ಮ ಮಹಾತ್ಮರು. ಎಲ್ಲ ನಾನು ಬಡ ಜನರು ಬೆತ್ತಲೆಯಲ್ಲಿ ಇರುವಾಗ ನನಗೇಕೆ ಬಟ್ಟೆ ಅಂತ ಹೇಳಿ ಎಲ್ಲವನ್ನು ಬಿಟ್ರು, ಟೈ, ಕೋಟು, ಶೂಸ್. ಆದ್ರೆ ಅವರ ಸೊಂಟದಲ್ಲಿ ಅತ್ಯಂತ ಬೆಲೆ ಬಾಳುವ ಸ್ವಿಸ್ ಗಡಿಯಾರ ನೇತಾಕೊಂಡಿದ್ರಲ್ಲ, ಸಾಮಾನ್ಯ ಗಡಿಯಾರ ಸಾಕಿತ್ತಲ್ಲ ಎಲ್ಲವನ್ನು ಬಿಟ್ಟವರಿಗೆ. ಅದು ಅವರ ಮಾನಸ ಪುತ್ರ ಕೊಟ್ಟದು ನೆಹರು. ಅದನ್ನ ಇಟ್ಕೊಳ್ಳೇಬೇಕು, ಸೊಂಟದಲ್ಲ ಆದ್ರೆ ಏನು. ಮತ್ತೆ ಅವರು ಪಟೇಲರು 12 ಮತ ಪಡೆದಾಗ ನೆಹರು 2 ಓಟ್ ತೆಗೆದಿದ್ದು. ಆಗಿನ ಅಲಿಖಿತ ಅವರ ಒಂದು ಒಪ್ಪಂದದ ಪ್ರಕಾರ ಯಾರು ಹೆಚ್ಚು ಮತ ಪಡೀತಾರೆ ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಅಲ್ಲಿಂದ ಅವರೇನು ಅಧ್ಯಕ್ಷರಾದ್ಮೇಲೆ ಅವರು ಪ್ರಧಾನಿ ಆಗ್ತಾರೆ. ಇದು ಅವರ ಒಂದು ಅಲಿಖಿತ. ಅದರ ಪ್ರಕಾರ 15 ಕಾರ್ಯಕ್ರಮದಲ್ಲಿ ಚುನಾವಣೆ ನಡೆದಾಗ ವಲ್ಲಭಾಯ್ ಪಟೇಲ್ 12 ಓಟ್ ತೆಗೆದ್ರು, ಜವಾಹರ್ಲಾಲ್ ನೆಹರು 2 ಓಟ್ ತೆಗೆದಿದ್ದು ಅವ್ರದ್ದು ಸೇರಿ. ಕೃಪಲಾ ನೀವು ಸ್ಪರ್ಧೆ ಮಾಡಿದ್ರು, ಅವರಿಗೆ ಒಂದೇ. ಆಗ ಮಹಾತ್ಮ ಗಾಂಧೀಜಿ ಏನ್ ಮಾಡಿದೆ ಅಂದ್ರೆ, ದೊಡ್ಡ ಅನ್ಯಾಯ, ಇವರನ್ನ ಕರೆದು ಬ್ಲಾಕ್ ಮೇಲ್ ಮಾಡಿ, ನೋಡಪ್ಪ ನೀನು ಬೇಡ ಹಿಂದೆ ಸರಿ ಅಂತ ಹೇಳಿ ಗೆದ್ದ ವ್ಯಕ್ತಿಯನ್ನ ಹಿಂದೆ ಸರಿಸಿ ಸೋತ ವ್ಯಕ್ತಿಯನ್ನ ಈ ದೇಶಕ್ಕೆ ಪ್ರಧಾನ ಮಂತ್ರಿ ಮಾಡಿ ಈ ದೇಶಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದು ಮಹಾತ್ಮ ಗಾಂಧಿ ಅದಲ್ಲವಾ? ಮತ್ತೆ ಇನ್ನೂ ಒಂದು, ಪಾಕಿಸ್ತಾನ ನಮ್ಮ ಮೇಲೆ ಬಿದ್ದಾಗ, ನಮ್ಮ ಕಾಶ್ಮೀರವನ್ನು ಆಕ್ರಮಿಸಿಕೊಂಡು ನಮ್ಮ ಮೇಲೆ ಅವರು ಕುಣಿತಿದ್ದಾಗ, ಆ ಯುದ್ಧದ ಸಮಯದಲ್ಲಿ ನೀವು 52 ಕೋಟಿ ರೂಪಾಯಿ ಕೊಡಿ ಅಂತ ಉಪವಾಸ ಕೂತರಲ್ಲ. ಮತ್ತೆ ಯುದ್ಧ ಮಾಡುವ ರಾಷ್ಟ್ರಕ್ಕೆ, ಶತ್ರು ರಾಷ್ಟ್ರಕ್ಕೆ ಕೊಡಿ ಅಂತ ಉಪವಾಸ ಕೂತರಲ್ಲ, ಇದು ಮೋಸ ಅಲ್ವೇನು? ಮತ್ತೆ ಶ್ರದ್ಧಾನಂದ ಸ್ವಾಮೀಜಿ ಅವರನ್ನ ಒಬ್ಬ ರಶೀದ್ ಅಂತ ಹೇಳುವ ಒಬ್ಬ ಮುಸಲ್ಮಾನ ಹಲ್ಲೆ ಮಾಡಿ ಕೊಲೆ ಮಾಡಿದಾಗ ಚಾಕು ಹಾಕಿ, ಈ ರಶೀದ್ ನನ್ನ ಸಹೋದರ ಅಂತ ಕರೆದ್ರಲ್ಲ, ಸ್ವಾಮಿ ಶ್ರದ್ಧಾನಂದರು ಅವರಿಗೆ ಬೇಕಾಗಿರ್ಲಿಲ್ಲ ಅಂತ ಹೇಳಿದ್ರಲ್ಲ. ಹಾಗಾದ್ರೆ ಯಾವುದು? ಅದೇ ಮೋಪ್ಳ ದಂಗೆ ಆಯ್ತು, ಖಿಲಾಫತ್ ಚಳವಳಿ ಆಯ್ತಲ್ಲ, ಮೋಪ್ಳ ದಂಗೆ ಆಯ್ತಲ್ಲ. ಆ ಮೋಪ್ಳ ದಂಗೆಗೆ ಅಲ್ಲಿನ ಮುಸಲ್ಮಾನರು ತಮ್ಮ ಧರ್ಮಕ್ಕಾಗಿ ಹೋರಾಡಿದ್ರು ಅಂತ ಹೇಳಿಕೆ ಕೊಟ್ರಲ್ಲ. ಸುಮಾರು 20,000 ಹಿಂದೂಗಳ ಬರ್ಬರ ಕೊಲೆ ಆಯ್ತಲ್ಲ. ಎಷ್ಟೋ ಗರ್ಭಿಣಿ ಸ್ತ್ರೀಯರನ್ನ ರಸ್ತೆಯಲ್ಲಿ ಎಳೆದೆಳೆದಾಕಿ ಅವರ ಗರ್ಭವನ್ನೇ ಸೀಳಿ ಹಾಕಿದ್ರಲ್ಲ. ಸಣ್ಣ ಸಣ್ಣ ಮಗುವನ್ನ ಮೇಲಕ್ಕೆ ಹಾರಿಸಿ ಖಡ್ಗದಿಂದ ಅದಕ್ಕೆ ಮೊನೆಯಿಂದ ಅವರನ್ನು ಕೊಂದು ಹಾಕಿದ್ರಲ್ಲ ಚುಚ್ಚಿ. ಇಂಥ ಬರ್ಬರತೆಯನ್ನ ಮುಸಲ್ಮಾನರು ಧರ್ಮದ ದೃಷ್ಟಿಯಿಂದ ಹೋರಾಡಿದ್ರು ಅಂತ ಹೇಳಿಕೆ ಕೊಟ್ಟರಲ್ಲ ಈ ಮಹಾತ್ಮ. ಇದರಂತ ಘೋರ ಪಾತಕತನ ಯಾವುದಿದೆ? ಇದ್ಯಾವುದನ್ನು ನಾವು ಪಠ್ಯದಲ್ಲಾಗ್ಲಿ ಇತಿಹಾಸದಲ್ಲಾಗ್ಲಿ ಉನ್ನತ ಶಿಕ್ಷಣದಲ್ಲಾಗ್ಲಿ ಯಾವುದನ್ನು ಓದೇ ಇಲ್ಲ. ಅದೇ ರೀತಿ ಸಾವರ್ಕರ್ ಬಗ್ಗೆಯೂ ಅಷ್ಟೇ ಅನೇಕ ಸತ್ಯಗಳು ಹಾಗೆ ಮುಚ್ಚೋಗಿವೆ. ಸಾವರ್ಕರ್ ಬಗೆಗಿನ ಯಾವ ಸತ್ಯಗಳನ್ನ ನೀವು ಇಲ್ಲಿ ಹೊರಗೆ ತೆಗೆದಿದ್ದೀರಾ ಅಂತ ನಾಟಕದಲ್ಲಿ? ಜವಾಹರ್ಲಾಲ್ ನೆಹರನ್ನ ಕೇಳೋಣ. ಈ ತರದ ಮೋಸದಿಂದ ಅವರು ಪ್ರಧಾನಿ ಆದ್ರಲ್ಲ, ಈ ಜವಾಹರ್ಲಾಲ್ ನೆಹರು ಅವರು ಇಂಡೋ ಚೈನಾ ವಾರದಾಗ ಚೈನಾದ ಪರ ಇದ್ದಂತ ಮೆನನನ್ನ ರಕ್ಷಣಾ ಮಂತ್ರಿ ಮಾತ್ಕೊಂಡು ಕೂತ್ರಲ್ಲ. ಅದೇ ಜನರಲ್ ತಿಮ್ಮಯ್ಯ ನಮ್ಮ ಸೈನಿಕರಿಗೆ ಮಂಜು ಪ್ರದೇಶ, ಹಿಮಾಲಯ ಪ್ರದೇಶದಲ್ಲಿ ಬೂಟ್ ಇಲ್ಲ, ಕೈಗೆ ಗ್ಲೌಸ್ ಇಲ್ಲ, ಆಧುನಿಕ ವೆಪನ್ ಇಲ್ಲ, ಸ್ವಲ್ಪ ಹಣವನ್ನು ಡಿಫೆನ್ಸ್ಗೆ ಕೊಡಿ ಅಂದಾಗ ಆ ಮನುಷ್ಯನಿಗೆ ಯುದ್ಧದ ಹಪಾಪಿಕೆ ಅಂತ ಚೈನಾ ವಾರ್ ಮಾಡೋ ಸಮಯದಲ್ಲಿ ಒಬ್ಬ ಜನರಲ್ಗೆ ಅವಮಾನಿಸಿದ್ರ, ರಾಜೀನಾಮೆ ಬಿಸಿಟ್ರು ಅವರು. ಇದಕ್ಕೆ ಕಮ್ಯುನಿಸ್ಟ್ ಮೆನನ್ ಕಾರಣ ಅಲ್ವಾ? ಈ ಕಮ್ಯುನಿಸ್ಟ್ ಮೆನನ್ ವಿದೇಶದಲ್ಲಿದ್ದವನ ಪಕ್ಕಕ್ಕೆ ಕೂರಿಸ್ಕೊಂಡು ಆತನನ್ನ ಡಿಫೆನ್ಸ್ ಮಿನಿಸ್ಟರ್ ಮಾಡಿದ್ರಲ್ಲ. ಇದಕ್ಕಿಂತ ಮೋಸ ಯಾವುದಿದೆ? ಈ ಜವಾಹರ್ಲಾಲ್ ನೆಹರು ಅವರ ಸ್ವಾರ್ಥ, ತನ್ನ ಕುಟುಂಬವೇ ಮುಂದೆ ಇರಬೇಕು ಅಂತ ಹೇಳಿ ಅವರು ಮಾಡಿದಂತ ಪ್ರಮಾದಗಳು, ಪಟೇಲರಿಗೆ ಮಾಡಿದ ಅನ್ಯಾಯ. ಇದೇ ಸುಭಾಷ್ ಚಂದ್ರ ಬೋಸರಿಗೆ ಅವರು ಯುದ್ಧ ಅಪರಾಧಿ ಅಂತ ಕರೆದ್ರು. ಅವರ ಆಜಾದ್ ಸೈನ್ಯವನ್ನ ನಮ್ಮ ಆರ್ಮಿಗೆ ಸೇರಿಸಿಕೊಳ್ಳಲಿಲ್ಲ.
ಅವರನ್ನ ಕೆಂಪುಕೋಟೆಯಲ್ಲಿ ವಿಚಾರಣೆಗೊಳಪಡಿಸಿ ಆರೋಪಿಗಳು ಅಂತ ಮಾಡಿದ್ರು. ಇವರ ಕಾರಣಕ್ಕಾಗಿಯೇ ಸುಭಾಷ್ ಚಂದ್ರ ಭಟ್ ದೇಶ ಬಿಟ್ಟು ಹೋಗುವಂತ ಆಯ್ತಲ್ಲ. ಅಲ್ಲಿಯೂ ವಿದೇಶಗಳ ರಾಷ್ಟ್ರದ ಬೆಂಬಲದಿಂದ ಭಾರತದ ಮೇಲೆ ಬ್ರಿಟಿಷರನ್ನು ಓಡಿಸಬೇಕು ಮಾಡಿದಾಗ ಅವರನ್ನು ಯುದ್ಧ ಅಪರಾಧಿ ಅವರನ್ನು ಹಿಡಿಕೊಡ್ಲಿಕ್ಕೆ ಇವರು ಪ್ರಯತ್ನ ಪಡ್ತಲೇ ಇದ್ರಲ್ಲ. ಇಂಥ ಸ್ವಾರ್ಥಿ, ಅಂದ್ರೆ ಸ್ವಾತಂತ್ರ್ಯದ ಹೋರಾಟ ಕಾಲದಲ್ಲೇ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರಿಗೆ ಹಿಡ್ಕೊಳ್ಳಿಕ್ಕೆ ಇವ್ರು ಪ್ರಯತ್ನ ಪಡ್ತಾ ಇದ್ರು ಅಂತ. ಹೌದು, ವ್ಯಾಮೋಹ, ಸ್ವಾರ್ಥ ಮತ್ತೆ ಅಧಿಕಾರದ ವ್ಯಾಮೋಹ. ಅವರಿಗೆ ನೋಡಿ, ಬ್ರಿಟಿಷರು ಸಿಲೋನನ್ನು ಕೂಡ ಬಿಟ್ಟು ಸ್ವಾತಂತ್ರ್ಯ ಕೊಟ್ಟರು. ಅನೇಕ ರಾಷ್ಟ್ರಗಳಿಗೆ ಅಲ್ಲೇನು ಸ್ವಾತಂತ್ರ್ಯ ಚಳವಳಿ ನಡೆದೇ ಇರಲಿಲ್ಲ. ಭಾರತಕ್ಕೂ ಸ್ವಾತಂತ್ರ್ಯ ಇಲ್ಲಿ ಗಾಂಧಿಯ ಚರಕ ನೂಲಿನಿಂದಲೇ ಬಂತು ಅಂತ ಹೇಳೋದು ಘೋರ ಪಾತಕತನ. ಸುಭಾಷ್ ಚಂದ್ರ ಬೋಸರಿಂದ ಹಿಡಿದು ಭಗತ್ ಸಿಂಗ್ ಅವರಿಗೆ ರಕ್ತ ಕೊಟ್ರಲ್ಲ, 23, 22, 21 ವಯಸ್ಸಿನ ಅನೇಕ ಸಾವಿರಾರು ಲಕ್ಷಾಂತರ ಯುವಕರು ಹೆಸರಿಲ್ಲದೆ ಹೋದ್ರಲ್ಲ, ನೇಣುಗಂಬೆಗೆ ಏರಿದ್ರಲ್ಲ, ಅವರಿಗೆ ಜೈ ಅಂತಿದ್ದೇವೇನು? ನಮ್ಮ ಶಾಲೆಯಲ್ಲಿ ಜೈ ಇಬ್ಬರಿಗೆ, ಮಹಾತ್ಮ ಗಾಂಧಿಗೆ ಜೈ, ಜವಾಹರ್ಲಾಲ್ ನೆಹರುಗೆ ಜೈ. ಉಳಿದವರಿಗೆ ಸಾವರ್ಕರ್ ಬಗ್ಗೆ ಅಂತೂ ಜನಗಳಿಗೆ ಗೊತ್ತೇ ಇಲ್ಲ. ಸಾವರ್ಕರ್ ಅಂದ್ರೆ ಯಾರು ಅಂತ ಕೇಳುವಂತ ಪರಿಸ್ಥಿತಿ ಇತ್ತೀಚಿನ ದಿನಗಳವರೆಗೂ ಮಕ್ಕಳಲ್ಲಿ ಕೇಳಿ ಬರ್ತಾ ಇತ್ತು. ಇತ್ತೀಚೆಗೆ ತಾನೇ ನಿಮ್ಮಂತವರ ಒಂದು ಪ್ರಯತ್ನದಿಂದ ಸಾವರ್ಕರ್ ಯಾರು ಏನು ಎತ್ತ ಅಂತ ಗೊತ್ತಾಗ್ತಾ ಬಂದಿದೆ ಮಕ್ಕಳಿಗೆ. ನನಗೆ ಇವರಿಗೆ ನಾಚಿಕೆ ಆಗ್ಬೇಕು, ಈ ಕಾಂಗ್ರೆಸ್ಸಿಗರಿಗೆ. ಯಾರು ಇವರ ಅಜ್ಜಿ, ಈ ಕಾಂಗ್ರೆಸ್ಸಿಗರ ಅಜ್ಜಿ ಇಂದಿರಾ ಗಾಂಧಿ ಸ್ಟ್ಯಾಂಪ್ ಅನ್ನ ಯಾಕೆ ಮಾಡಿದ್ರು ಸಾವರ್ಕರ್ದು? ಯಾಕೆ ಮಾಡಿದ್ರು ಸಾವರ್ಕರ್ ಸ್ಟ್ಯಾಂಪು? ಇವತ್ತು RSS ಅನ್ನ ಬೈತಾರಲ್ಲ, ಈ ಜವಾಹರ್ಲಾಲ್ ಗಣರಾಜ್ಯೋತ್ಸವಕ್ಕೆ RSS ಗೆ ಪಥಸಂಚಲನಕ್ಕೆ ಯಾಕೆ ಅವಕಾಶ ಕೊಟ್ರು? ಇದನ್ನ ಹೇಳ್ಬೇಕಲ್ವಾ? ಅವತ್ತು ಸ್ಟ್ಯಾಂಪ್ ಅನ್ನ ಇಂದಿರಾ ಗಾಂಧಿ ಮಾಡಿದ್ರಲ್ವಾ? ಆತ ಮಹಾನ್ ಯೋಧ, 7 ಸಾರಿ ಅವರು ಕ್ಷಮಾಪಣೆ ಪತ್ರ ಬರೆದಿದ್ದಾರಂತೆ ಈ ಮರಿಕರ್ಗೆ. ಈ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಹೇಳ್ತಾರಲ್ಲ, ಅವ್ರಿಗೇನಾದ್ರೂ ಅವರ ಚರಿತ್ರೆಯನ್ನು ಓದಿದಾರಾ? ಅವರ ಚರಿತ್ರೆ ಅವರಿಗೆ ಅಂಡಮಾನ್ ಎಲ್ಲಿದೆ ಅಂತ ಗೊತ್ತಿದ್ಯಾ? ಅಲ್ಲಿ ಅಂಡಮಾನಿನ ಕರಿನೀರಿನ ಶಿಕ್ಷೆ ಸೆಲ್ ಏನು ಅಂತ ಗೊತ್ತಿದ್ಯಾ? 14 ವರ್ಷ ಇದೇ ನೆಹರು ಬ್ರಿಟಿಷರಿಗೆ ಪಂಜಾಬಿನ ನಾಬದಲ್ಲಿ ಜೈಲಲ್ಲಿದ್ದಾಗ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದು ಬಿಡುಗಡೆ ಆದದ್ದು ದಾಖಲೆಯಲ್ಲಿದೆ, ಪಬ್ಲಿಕ್ ಡೊಮೈನ್ ಸಿಗುತ್ತೆ. ನಾನು ಕಾಂಗ್ರೆಸ್ಗೆ ಹೇಳ್ತೀನಿ, ತಕೊಂಡು ಓದಿ ಅದನ್ನ. ನೀವು ಏನಂದ್ರೆ ಹೇಳ್ಬಿಟ್ರೆ ಸಿಕ್ಕವರ ಮೇಲೆ FIR ಹಾಕಿ ಬಾಯಿ ಮುಚ್ಚಿಸ್ತಿರಲ್ಲ. ನನ್ನ ಮೇಲೆ FIR ಹಾಕಿದ್ ನೋಡಿ, ನಾನು ತಕ್ಕತ್ತಿದ್ರೆ ನಾನು ಹೇಳಿದ ಎಲ್ಲಾ ಮಾತುಗಳಿಗೆ ನಾನು ದಾಖಲೆಯನ್ನು ಕೊಡ್ತೇನೆ. ಸಾವರ್ಕರ್ ಕ್ಷಮಾಪಣೆ ಪತ್ರ ಬರೆದ್ರು ಅನ್ನೋದನ್ನ ಪದೇ ಪದೇ ಹೇಳಿ ಒಂದು ಸುಳ್ಳನ್ನು 100 ಸಲ ಹೇಳಿದ್ರೆ ಸತ್ಯ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಒಂದು ಎಕೋಸಿಸ್ಟಮ್ ಕೆಲಸ ಮಾಡಿಬಿಟ್ಟಿದೆ ಈಗಾಗಲೇ. ಆದ್ರೆ ಇದನ್ನ ರಂಗದ ಮೇಲೆ ನೀವು ಸಾವರ್ಕರ್ ಕ್ಷಮಾಪಣೆ ಪತ್ರವನ್ನ ಬರೆದಿದ್ದಲ್ಲ ಅನ್ನುವಂಥದ್ದನ್ನ ಹೇಗೆ ನಿರೂಪಿಸಿದ್ದೀರಿ ಅಂತ? ಇಲ್ಲ, ಕ್ಷಮಾಪಣೆ ಅವರು ಹೇಳ್ಕೊಳ್ತಾರೆ, ಅವರ ಆತ್ಮಚರಿತ್ರೆಯಲ್ಲೂ ಬರೆದಿದ್ದಾರೆ. ನಾನು ಶಿವಾಜಿ ಆದರ್ಶವನ್ನು ಪಾಲನೆ ಮಾಡಿದೆ. ಶಿವಾಜಿ ಮೊಘಲರಿಗೆ ಸೆರೆ ಸಿಕ್ಕಾಗಲೆಲ್ಲ ನನ್ನನ್ನು ಕ್ಷಮಿಸಿ, ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದ, ಪತ್ರ ಬರೀತಿದ್ದ. ಆದ್ರೆ ಬಿಟ್ಟೊಡನೆ ಕತ್ತಿ ಜಳಪಿಸುತ್ತಿದ್ದ. ಈತ ಜೈಲಿನಲ್ಲಿ ಕೊಳೆತು ಸಾಯುವುದಕ್ಕಿಂತ ನಾನು ಜೈಲಿನಿಂದ ಹೊರಗೆ ಬಂದು ನಾನು ಮಾಡಬೇಕಾದ ಅನೇಕ ಕೆಲಸಗಳಿದ್ದೇವೆ ಅಂತ ಹೇಳಿ ಜಗತ್ತಿಗೆ ಸಾರಿದ. ಮೊಟ್ಟ ಮೊದಲ ಬಾರಿಗೆ ಆತ ಈ ಅಸ್ಪೃಶ್ಯರನ್ನ, ದಲಿತರನ್ನ ದೇವಸ್ಥಾನ ಪ್ರವೇಶ ಮಾಡಿಸಿದ. ರತ್ನಗಿರಿಯಲ್ಲಿ ಅವರೊಂದಿಗೆ ಸಹಭೋಜನ ಮಾಡಿಸಿದ್ದ. ಆಗಿನ ಕಾಲದಲ್ಲಿ ಅವನು, ನಮ್ಮ ಸಾವರ್ಕರ್ ಅವರು ಚಿತ್ಪಾವನ್ ಬ್ರಾಹ್ಮಣರು. ಅವರು ಬಹಳ ಅಂದ್ರೆ ಅಷ್ಟು ಫಂಡಮೆಂಟಲ್ ಬ್ರಾಹ್ಮಣರಾಗಿದ್ರು ಅವರ ಕಮ್ಯುನಿಟಿಯಲ್ಲಿ. ಆ ಕಾಲದಲ್ಲಿ ಗಾಂಧೀಜಿಗಿಂತ ಮೊದಲು ಈ ಅಸ್ಪೃಶ್ಯರನ್ನ, ಈ ದಲಿತರನ್ನ ದೇವಸ್ಥಾನ ಪ್ರವೇಶ ಮಾಡಿಸುವಂತ ಧೈರ್ಯ ಯಾರಿಗಿತ್ತು? ಇದನ್ನು ಅಂಬೇಡ್ಕರ್ ಮೆಚ್ಚಿಕೊಂಡ್ರು, ಗಾಂಧಿ ಮೆಚ್ಚಲಿಲ್ಲ. ಯಾಕೆಂದ್ರೆ ಇದು ಅವರ ಅಜೆಂಡಾ. ಇನ್ನೊಂದು ಇದೆ, ಜಿತೇಂದ್ರನಾಥ್ ದಾಸ್ ಅಂತ ಹೆಸರ ನಮ್ಮ ಯಾರಿಗೂ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೂ ಪಾಠ ಮಾಡಿಲ್ಲ. ಈ ಕಾಂಗ್ರೆಸ್ಸಿನ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ ಅಂತ ಮಹಾನ್ ಪುರುಷರು ಆ ಚರಿತ್ರೆಯನ್ನ ಮುಚ್ಚಿ ಹಾಕಿದ್ದಾರೆ. ಆತ 64 ದಿನ ಉಪವಾಸವಿದ್ದು ಜೈಲಲ್ಲಿ ಸತ್ತು ಹೋದ ಸ್ವಾತಂತ್ರ್ಯ ಹೋರಾಟಗಾರ. ನಮ್ಮ ಭಾರತದ ಮುಖ್ಯ ಪತ್ರಿಕೆಗಳಲ್ಲಿ ಇದನ್ನು ಯಾವ ಇತಿಹಾಸ ಪುಸ್ತಕದಲ್ಲೂ ಇಲ್ಲ ಇದು. ಯಾಕಂದ್ರೆ ಇವರಿಗೆ ನೋಡಿ, ಇದಕ್ಕೇನು ಗೊತ್ತಾ, ನಮ್ಮಲ್ಲಿ 6 ಜನ ಶಿಕ್ಷಣ ಮಂತ್ರಿಗಳು ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಮುಸ್ಲಿಮರು. ಅವರು RC ಮುಜುಮ್ದಾರ್ ಅಂತೇಳಿ ಮಹಾನ್ ಚರಿತ್ರೆಗಾರ. RC ಮುಜುಮ್ದಾರ್ ಅಥೆಂಟಿಕ್ ಇತಿಹಾಸಕಾರ ಯಾರಾದ್ರೂ ಇದ್ರೆ ಅದು RC ಮುಜುಮ್ದಾರ್. ಅವ್ರನ್ನ ಕರೆದು ಹೇಳ್ತಾರಂತೆ,
ಅಬ್ದುಲ್ ಕಲಾಂ ಆಜಾದ್ ಅವರು ಶಿಕ್ಷಣ ಮಂತ್ರಿ ಆಗಿದ್ರು, ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದಾರೆ. ಅವರು ಕೇಳಿದ್ರು, ನೋಡಿ ಗುಪ್ತರ ಕಾಲವನ್ನು ಹೊಗಳಬೇಡಿ, ಮತ್ತೆ ಮೊಘಲರನ್ನು ಟೀಕಿಸಬೇಡಿ, ಜೊತೆಗೆ ಸ್ವಾತಂತ್ರ್ಯ ಚಳವಳಿ 1857ರಿಂದ ಆರಂಭ ಎನ್ನಬೇಡಿ, ಗಾಂಧಿ ಯುಗದಿಂದ ಆರಂಭ ಅಂತ ಬರೀರಿ. ಮುಜಾಮ್ದಾರ್ ಹೇಳಿದ್ರಂತೆ, ನನಗೆ ಸುಳ್ಳು ಚರಿತ್ರೆ ಬರೀಗೆ ಗೊತ್ತಿಲ್ಲ, ನಂದೇನಿದ್ರು ಸತ್ಯ ನಡೆದದ್ದನ್ನ ಹೇಳ್ತೇನೆ ಹೊರತು ಸುಳ್ಳನ್ನ ಆಗ ಅವರ ಇತಿಹಾಸವನ್ನ ತಿರಸ್ಕರಿಸಿ ತಾರಾ ಚಂದ್ ಅಂತ ಹೇಳುವವರಿಂದ ಇತಿಹಾಸವನ್ನು ಬರೆಸ್ತಾರೆ, ಸುಳ್ಳು ಚರಿತ್ರೆ ಬರೆಸ್ತಾರೆ. ಮೊಘಲರು ಸಾಲು ಮರಗಳನ್ನು ನಡೆಸಿದರು, ಕೆರೆ ಕುಂಟೆಗಳನ್ನು ತೋಡಿಸಿದರು, ಜಾತ್ಯತೀತವಾದಿ. ಯಾರು? ಔರಂಗಜೇಬ ಜಾತ್ಯತೀತವಾದಿ. ಈಗ ಇವರೇ ಸಿದ್ದರಾಮಯ್ಯ ಎಲ್ಲ ಜಾತ್ಯತೀತವಾದಿ ಅಲ್ಲ. ಸ್ಟೇಷನ್ಗೆ ಬೆಂಕಿ ಕೊಟ್ಟವ್ರನ್ನೆಲ್ಲ ಬಿಟ್ಟಿದಾರಲ್ಲ. ನಮ್ಮ ಜಮೀರ್ ಅಹಮದ್ ಖಾನ್ ಕೂಡ ಜಾತ್ಯತೀತವಾದಿ ಅಲ್ವಾ? ಎಲ್ಲರ ಆಸ್ತಿಯನ್ನು ಹೋಗಿ ಧ್ವಜ ನಡಿ, ಹಸಿರು ಧ್ವಜ ನಡಿ, ಅದೆಲ್ಲ ವಕ್ಸ್ ಆಸ್ತಿ ಅಂತ ಹೇಳಿ ಹೇಳ್ಕೊಂಡು ಬಂಬಡ ಹೊಡೆದಾಗ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂಥರ ಪ್ರಕ್ಷುಬ್ಧ ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ರಲ್ಲ, ಅವರ ಮೇಲೆ ಎಫ್ಐಆರ್ ಆಗಿದ್ಯಾ ಜಮೀರ್ ಅಹಮದ್ ಖಾನ್? ಅದು ಕೋಮುಗಲಭೆಗೆ ಕಾರಣ, ಅದು ಕೋಮುಗಲಭೆಗೆ ಕಾರಣ ಆಗೋದು. ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟರು, ಪೊಲೀಸರನ್ನ ಅಟ್ಟಾಡಿಸಿಕೊಂಡು ಹೊಡೆದ್ರು, ಅವರನ್ನ ಜೈಲಿನಿಂದ ಬಿಡುಗಡೆ ಮಾಡ್ತಾರಲ್ಲ, ಅವರ ಕೇಸನ್ನ ವಾಪಸ್ ತಗೊಳ್ತಾರ. ಇದು ಕೋಮುವಾದ, ಇದು ಜಾತ್ಯತೀತವಾದಲ್ಲ, ಇದು ಓಟಿಗಾಗಿ ಅವರು ಹಂಬಲಿಸುತ್ತಿರೋದು. ಇದನ್ನ ನಾನು ನನ್ನ ನಾಟಕದಲ್ಲಿ ಬಯಲುಗೊಳಿಸ್ತಾ ಇದ್ದೇನೆ. ಕಾರ್ಯಪ್ಪ ಅವರೇ, ನೀವು ಹೇಳಿದಂತ ಎಲ್ಲ ಘಟನೆಗಳನ್ನು ನೋಡಿದಾಗ ಒಂದು ರೀತಿಯಲ್ಲಿ ಇತಿಹಾಸವನ್ನ ನೀವು ಪುನಃ ಸೃಷ್ಟಿ ಮಾಡ್ತಾ ಇದ್ದೀರಿ ಎನ್ನುವಂಥದ್ದು ಕಂಡು ಬರ್ತದೆ. ಇತಿಹಾಸದ ಅನೇಕ ಸನ್ನಿವೇಶಗಳು, ಅನೇಕ ಘಟನೆಗಳು, ಸೊ ಇವೆಲ್ಲವನ್ನು ಒಂದು ರಂಗವಿನ್ಯಾಸಕ್ಕೆ ಅದನ್ನು ಸೀಮಿತಗೊಳಿಸಿ ಅದನ್ನು ಯಶಸ್ವಿಯಾಗಿ ಪ್ರೇಕ್ಷಕರಿಗೆ ತಲುಪಿಸುವಂಥ ಕಾರ್ಯ ಇದೆಯಲ್ಲ, ಅದಕ್ಕೂ ನಿಜಕ್ಕೂ ಅದು ಒಂದು ಚಾಲೆಂಜಿಂಗ್ ಅಂತ. ಈ ರಂಗವಿನ್ಯಾಸ ಒಟ್ಟಾರೆಯಾಗಿ ಎಲ್ಲ ಘಟನೆಗಳು ಪ್ರೇಕ್ಷಕರನ್ನ ತಲುಪುವುದಕ್ಕೆ ನೀವು ರಂಗದ ಮೇಲೆ ಯಾವ ಉಪಾಯವನ್ನು ಕಂಡುಕೊಂಡಿದ್ದೀರಿ ಅಂತ? ನಾನು ರಂಗದ ಮೇಲೆ ಏನು ಉಪಾಯ ಕಂಡುಕೊಂಡೆ, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ರಂಗಭೂಮಿ ಅಂದ್ರೆ ಅದರಲ್ಲಿ 2-3 ತರ ಇದೆ. ಮೊದಲು ಮನರಂಜನೆ, ರಂಗಭೂಮಿಯಲ್ಲಿ ನಂಬರ್ 1 ಮನರಂಜನೆ, ಇನ್ನು ಹಾಸ್ಯ, ನಗ್ಸೋದು, ಆಗ ಜನರು ಕೂತ್ಕೊಳ್ತಾರೆ, ನೋಡ್ತಾರೆ. ಮತ್ತೆ ಡಬಲ್ ಮೀನಿಂಗ್ ನ ಡೈಲಾಗ್ ಹೇಳಿದ್ರೆ ಅದನ್ನು ಮಜಾ ತಕೊಳ್ತಾರೆ. ಇಂಥದ್ದೆಲ್ಲ ಇದೆ. ನಾನು ಇದಕ್ಕೆ ಹೊರತಾದದ್ದು ನೋಡಿದೆ. ನೋಡಿ, ನಿಷ್ಠುರ ಸತ್ಯಗಳನ್ನು ಹೇಳಿದ್ರೆ ಜನಕ್ಕೆ ಅದು ಇಷ್ಟ ಆಗುತ್ತದೆ. ಈ ವರ್ತಮಾನ ಕಾಲದಲ್ಲಿ ನಿಷ್ಠುರ ಸತ್ಯಗಳನ್ನು ಹೇಳಬೇಕು, ಅದಕ್ಕೆ ಅಂಜಿಕೆ ಯಾಕೆ ಅಂತ ನಾನು ನನ್ನ ಸಂಭಾಷಣೆಯನ್ನ ಚುರುಕುಗೊಳಿಸಿದೆ. ಚುರುಕುಗೊಂಡ ಸಂಭಾಷಣೆಯ ಮೂಲಕ ರಂಗಭೂಮಿಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾನು ಭ್ರಮಾಲೋಕವನ್ನ ರಂಗಭೂಮಿಯಲ್ಲಿ ಸೃಷ್ಟಿಸಿಲ್ಲ. ಈ ಎಡಪಂಥೀಯರು ಸುಮ್ಮನೆ ಲೈಟಿಂಗು, ಕಾಸ್ಟ್ಯೂಮ್ ಅದು ಹೇಳಿ ಭ್ರಮಾಲೋಕವನ್ನು ಸೃಷ್ಟಿ ಮಾಡಿ ಜನರನ್ನು ಭ್ರಮಾಧೀನರನ್ನ ಮಾಡಿ ಸುಳ್ಳನ್ನ ಅವರ ತಲೆಗೆ ಇತ್ತೀಚೆಗೆ ನಮ್ಮ ಮೈಸೂರು ರಂಗಾಯಣದಲ್ಲಿ ನಾನು ಬಿಟ್ಟ ನಂತರ ಒಂದು ನಾಟಕ ಮಾಡಿದ್ರು. ಅದರಲ್ಲಿ ಒಬ್ಬ ಗಡ್ಡ ನನ್ನ ತರ ಗಡ್ಡ ಬಿಟ್ಟ ವ್ಯಕ್ತಿ, ಒಬ್ಬ ನಿಮ್ ತರ ಜರ್ಕಿನ ಹಾಕೊಂಡು ಒಬ್ರು ಬರ್ತಾರೆ. ಅವ್ರು ಮೋದಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ, ಮೋದಿ ತರ ವೇಷ. ಅವ್ರ ಒಂದು ಕೋಲು, ಸಂಗೋಲದು. ಅವ್ರ ಮುಂದೆ ಒಂದಷ್ಟು ಜನ ನಿಂತಿರ್ತಾರೆ. ಅವರು ಹೇಳ್ತಾರೆ, ಓ ಶಿಕ್ಷಣದ ಹರಾಜು, ಒಂದಷ್ಟು ಜನ ಕುಸಿದು ಬೀಳ್ತಾರೆ. ಅಷ್ಟಿಗೆ ಇನ್ನೊಬ್ರು ಹೇಳ್ತಾರೆ, ಓ ಸಂಸ್ಕೃತಿಯ ನಾಶ, ಇನ್ನೊಂದಷ್ಟು ಜಾತಿಗಳ ಮೇಲೆ ಅದು ಏನಲ್ಲೋ ಹೇಳಿ ಅವರ ಮೇಲೆ ಈ ಸಂಗೋಲು ಹಿಡಿದ ವ್ಯಕ್ತಿ ನಗುತ್ತಾ ಗಗೈಸಿ ಅಟ್ಟಾಸ್ ನಗುತ್ತಾ ನಡೆದು ಹೋಗುದು. ಅಂದ್ರೆ ಈ ಸುಳ್ಳನ್ನ ಅವ್ರು ಮಾಡ್ತಾರೆ. ಆದ್ರೆ ಅವ್ರಿಗೆ ಪುಕ್ಕಲವರಿಗೆ ತಾಕತ್ತಿಲ್ಲ, ಮೋದಿ ಅಂತ ಹೆಸರು ಹೇಳಕ್ಕೆ ಅವರಿಗೆ ಯೋಗ್ಯತಿಲ್ಲ. ಅವ್ರು ಇಂಡೈರೆಕ್ಟ್. ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಗಾಂಧಿ ಅಂದ್ರೆ ಗಾಂಧಿಯೇ, ಜವಾಹರ್ಲಾಲ್ ನೆಹರು ಅಂದ್ರೆ ಜವಾಹರ್ಲಾಲ್ ನೆಹರುವೇ. ನಾಳೆ ಸಿದ್ದರಾಮಯ್ಯನ ಪಾತ್ರ ಮಾಡಿದ್ರೆ ಸಿದ್ದರಾಮಯ್ಯ ಅಂತ ತೋರಿಸ್ತೀನಿ. ನನಗೆ ಆ ಭಯ ಇಲ್ಲ. ಯಾಕೆಂದ್ರೆ ನೀವು ಸುಳ್ಳುಗಳನ್ನ ಹೇಳಕ್ಕೆ ನಿಮಗೆ ಭಯ ಇದೆ, ನನಗೆ ಸತ್ಯ ಹೇಳಕ್ಕೆ ನನಗೆ ಯಾಕೆ ಭಯ? ನಾನು ಈ ಸತ್ಯವನ್ನು ಹೇಳುವಾಗ ಚುಟುಕಾದ ಸಂಭಾಷಣೆ, ನೇರವಾದ ಸಂಭಾಷಣೆಯನ್ನ ಕಟ್ಟಿಕೊಟ್ಟಿದ್ದೀನಿ. ಇದು ಆಯಾ ಪಾತ್ರಗಳೇ ರಂಗದ ಮೇಲೆ ಬರ್ತಾವ ನಿಮ್ಮ ನಾಟಕದಲ್ಲಿ? ನಾನು ಅವರ ಹಾಗೆ ಅಂತಲ್ಲ, ಗಾಂಧಿಯೇ, ನೆಹರುವೆ. ಅದಕ್ಕಾಗಿ ನಾನು ಅವರ ಮುಖದ ಛಾಯೆ ಇರುವಂತವರನ್ನೇ ಹುಡುಕಿ ತೆಗೆದಿದ್ದೀನಿ, ಕಲಾವಿದರನ್ನ. ಅವರಿಗೆ 3 ಟ್ರೈನಿಂಗ್ ಕೊಟ್ಟಿದ್ದೀನಿ. ಹಾವಭಾವ, ಆ ಪಾತ್ರಧಾರಿಗಳು ಗಾಂಧಿ ಹೇಗೆ ನಡೀತಿದ್ರು, ಜವಾಹರ್ಲಾಲ್ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು, ಪಟೇಲರು ಯಾವ ತರ ನಿಲ್ತಾ ಇದ್ರು, ಅವ್ರ ಮಾತಿ ಹೋಗ ಹೇಗಿತ್ತು, ಇದನ್ನೆಲ್ಲವನ್ನ ನಾನು 3 ತಿಂಗಳು ನಾನು ಬೇರೆ ಬೇರೆ ಆ ಮಹಾನ್ ವ್ಯಕ್ತಿಗಳ ಚಿತ್ರೀಕರಣವನ್ನ, ಅವರ ಚಿಕ್ಕ ಚಿಕ್ಕ ದೃಶ್ಯಗಳನ್ನ ಎಲ್ಲೆಲ್ಲಿ ಸಿಗ್ತದೋ ಯೂಟ್ಯೂಬ್ಗಳಲ್ಲೋ ಅಥವಾ ಇನ್ನೆಲ್ಲೋ ಅದರೆಲ್ಲ ನೋಡಿ 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 ನಾನು ಅದು ಕೊಟ್ಟೆ. ಅದು ಜನರಿಗೆ ಇಷ್ಟ ಆಗಿದೆ. ಯಾವಾಗ ಒಂದು ಸತ್ಯಗಳು ಈ ಪಾತ್ರಧಾರಿಗಳ ಬಾಯಿಂದಲೇ ಹೊರಬಂತು, ಜನರು ನಂಬುತ್ತಾರೆ, ಜನರು ಇಷ್ಟಪಡ್ತಾರೆ.
ನಾನು ಚಾಲೆಂಜ್ ಅನ್ನ ಪ್ರಥಮದಿಂದಲೇ ಮಾಡ್ತಾ ಬಂದಿದ್ದೀನಿ. ನಾಟಕದಲ್ಲಿ ನನ್ನ ನಾಟಕದ ಒಳಗೆ ನುಗ್ಗುವಾಗ ಜನ ಕೊಣಕೊಂಡು ನುಗ್ತಾರೆ, ಓ 3 ಗಂಟೆ ಅಪ್ಪ ಹೇಗೆ ಕೂರೋದು ಅಂತ. ಆದರೆ 3 ಗಂಟೆಯ ನಂತರವೂ ಜನ ಕುಳಿತೇ ಇರ್ತಾರಲ್ಲ, ನಾನೇ ಹೋಗಿ ನಿಮಗೆಲ್ಲ ಶುಭರಾತ್ರಿ, ಎಲ್ಲ ಮನೆಗೆ ಕ್ಷೇಮವಾಗಿ ಹೋಗಿ ಅಂತ ಹೇಳೋವರೆಗೆ ಕೂತಿರ್ತಾರಲ್ಲ, ಇದು ರಂಗಭೂಮಿ. ಇವ್ರು 30 ಜನ ಕರ್ಕೊಂಡು 40 ಜನ ಕರ್ಕೊಂಡು ಜೀನ್ಸ್ ಪ್ಯಾಂಟ್ ಅರ್ಧವ್ರನ್ನ ತರ್ಕೊಂಡು 25 ದಿನ ಸ್ನಾನ ಮಾಡದೆ ತಲೆ ಕೆದ್ರಕೊಂಡು ಬುದ್ಧಿಜೀವಿ ಅಂತ ಹೇಳ್ಕೊಂಡು ಸುಮ್ಮನೆ ಬೋಂಗ್ ಬಿಡ್ತಾ ಇದು ಆ ಸಂಗತ ಆ ಮಣ್ಣಂಗಟ್ಟಿ ಇದು ಸುಮ್ಮನೆ ಸುಳ್ಳೆ ಅಸಂಗತ ಕಥಾಹಂದರವುಳ್ಳ ಪ್ರಯೋಗಶೀಲ ನಾಟಕಗಳು, ಹೊಸ ಅಲೆಯ ನಾಟಕಗಳು, ಎಲ್ಲೋ ಒಂದು 2 ನಿಮಿಷಕ್ಕೆ ಒಂದೊಂದು ಮಾತಾಡುವಂಥದ್ದು, ಬರೀ ಲೈಟಿಂಗಲ್ಲೇ ಎಲ್ಲ ಆಟ ಆಡುವಂಥದ್ದು, ಎಲ್ಲ ಮಾರ್ಮಿಕವಾಗಿ ಮಾತಾಡುವಂಥದ್ದು, ಇದು ಕೆಲವರಿಗಷ್ಟೇ ಅರ್ಥವಾಗುವಂಥ ನಾಟಕಗಳು. ಇಂಥ ನಾಟಕಗಳಲ್ಲಿ ಬಹಳ ಹಿಂದೆ ಭಾರತದಲ್ಲಿರುವ ಹುಳುಕುಗಳನ್ನು ತೋರಿಸೋದೇ ಒಂದು ಶ್ರೇಷ್ಠತೆ ಎನ್ನುವಂಥದ್ದು, ಹಿಂದೂ ಧರ್ಮದಲ್ಲಿರುವನ್ನ ಲೋಪದೋಷಗಳ ವಿರುದ್ಧ ಮಾತಾಡೋದೇ ಒಂದು ಶ್ರೇಷ್ಠ ಪರಂಪರೆ ಎನ್ನುವಂಥದ್ದು. ಈ ರೀತಿಯ ಒಂದು ಪರಂಪರೆಯೇ ಇಡೀ ಭಾರತದ ರಂಗಭೂಮಿಯಲ್ಲಿ ಬೆಳೆದು ಬಂದ್ಬಿಡ್ತು. ಅದು ಒಂದು ಭ್ರಮೆಯನ್ನು ಕಟ್ಕೊಟ್ಬಿಡ್ತು. ಹೀಗೆ ಮಾಡಿದ್ರೇ ಅದು ಒಳ್ಳೆ ನಾಟಕ, ಹೀಗೆ ಆ ರೀತಿಯ ವಿಮರ್ಶಕರು ಹುಟ್ಕೊಂಡ್ರು, ಆ ರೀತಿಯ ಪ್ರೇಕ್ಷಕರು ಹುಟ್ಕೊಂಡ್ರು. ಸೊ ಈ ನಿಮ್ಮ ನಾಟಕದ ಮುಖಾಂತರ ಈಗ ರಂಗಭೂಮಿಗೆ ಹೊಸ ಹೊಸ ಪ್ರೇಕ್ಷಕರನ್ನು ಕರೆತರುವಂಥ ಒಂದು ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಈ ಹೊಸ ನಾಟಕ ಎಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಗಳಿಸಿದೆ, ಜನಸ್ಪಂದನೆಯನ್ನು ಗಳಿಸಿದೆ ಅಂತ ನೋಡಿ. ಒಂದು ನಾಟಕದ ಜನಪ್ರಿಯತೆ ಅಂದ್ರೆ ಮಾನದಂಡ ಏನು? ಒಂದು ನಾಟಕದ ಜನಪ್ರಿಯತೆ ಅಂದ್ರೆ ಸಕ್ಸಸ್ ಮಾನದಂಡ. ಪ್ರೇಕ್ಷಕರು ನುಗ್ಗಿ ಬರ್ತಾರಲ್ಲ, ಅದು ಮಾನದಂಡ. ನಾನಿಲ್ಲಿ ಯಾವುದೇ ಹಾಸ್ಯ ಇದಿಲ್ಲ, ಡಬಲ್ ಮೀನಿಂಗ್ ಇಲ್ಲ, ಅಥವಾ ಇನ್ಯಾವುದೋ ಕ್ಯಾಬರೆಯನ್ನ ನಾಟಕದಲ್ಲಿ ಸೇರಿಸಿಲ್ಲ. ನನ್ನ ನಾಟಕದಲ್ಲಿ ಸೆಕ್ಸ್ ಅನ್ನ ತುರ್ಕಿ ಜನರನ್ನ ಆಕರ್ಷಣೆ ಮಾಡ್ತಾ ಇಲ್ಲ, ಬೇಡದ ವಿಚಾರಗಳನ್ನ ಮಾನಸಿಕತೆಯನ್ನು ತರ್ತಾ ಇಲ್ಲ. ಜನ ನುಗ್ಗಿ ಬಂದಿದ್ದಾರೆ. ನನ್ನ ಇಲ್ಲಿಯವರೆಗಿನ ಶೋಗಳು ಹೌಸ್ಫುಲ್ಲೇ, ಟಿಕೆಟ್ ಸೋಲ್ಡ್ ಔಟೇ. ಮೊನ್ನೆ ನಾನು ಕಲಾಗ್ರಾಮದಲ್ಲಿ ನಾಡಿದಾಗ ಅಲ್ಲಿ ಇರೋದು ಸುಮಾರು 300 ಪ್ಲಾಸ್ಟಿಕ್ ಚೇರ್ಗಳನ್ನ ಇಡಬೇಕಾಯ್ತು ನಾನು. ಟಿಕೆಟ್ ಇಲ್ಲದೆ ಸುಮಾರು 60-70 ಜನ ಹೋದ್ರು ಬೆಂಗಳೂರಲ್ಲಿ. ಅವ್ರಿಗೆ ಹೋಗೋದಿರ್ತು, ಅಪ್ಪ ನಮಗೆ ಟ್ರಾಫಿಕ್ ನಲ್ಲಿ ಇಷ್ಟೊತ್ತು ನಮಗೆ ಹೇಗಾದ್ರೂ ಜಾಗ ಇಲ್ಲ ಸರ್, ಸಫಕೇಶನ್ ಆಗುತ್ತೆ ಅಂತ ಹೇಳಿ ನಾನು ಅವರಿಗೆ ಕೈಕಾಲು ಹಿಡಿದು ಅವ್ರನ್ನ ಕಳಿಸ್ಬೇಕಾಯ್ತು. ಇದು ರಂಗಭೂಮಿಯ ಅವ್ರು ಏನ್ ಮಾಡ್ತಾ ಇದ್ರು ಗೊತ್ತಾ ಸರ್? ನಮ್ಮ ಎಡಪಂಕ್ತಿಯರು ಅವ್ರು 60 ವರ್ಷದಿಂದ ಮಾಡಿದೇನು, ಒಬ್ಬ ಬ್ರಾಹ್ಮಣ ಪಾತ್ರ ಬರ್ತಾರೆ. ಅಫ್ಕೋರ್ಸ್ ಬ್ರಾಹ್ಮಣರು ಆಗಿನ ಕಾಲದಲ್ಲಿ ಸ್ವಲ್ಪ ಅವರ ಧರ್ಮ ಅವರ ಇದು ಅಂತ ಹೇಳಿ ಶೋಷಣೆ ಮಾಡಿದ್ದನ್ನ ನಾನು ಅಲ್ಲಗೆಳೆಯಲಾರೆ. ಆದ್ರೆ ಈಗಿನ ಬ್ರಾಹ್ಮಣರು ಬದಲಾಗಿದ್ದಾರಲ್ವಾ? ಆದ್ರೆ ಅವರ ನಾಟಕದಲ್ಲಿ ಬದಲಾಗಿಲ್ಲ. ಆ ಬ್ರಾಹ್ಮಣ ಪಾತ್ರ ಅಂದ್ರೆ ಒಂದು ಜುಟ್ಟಿಗೆ ತಂತಿ ಕಟ್ತಾರೆ, ಅದರ ಮೇಲೆ ಒಂದು ಹೂ ಇಡ್ತಾರೆ, ಗೊಗ್ರ ಹಲ್ಲು, ಹೊಟ್ಟೆ ದಪ್ಪ, ಒಂದು ಜನಿವಾರಕ್ಕೆ ಒಂದು ಹಗ್ಗ ಕಟ್ತಾರೆ. ಅಲ್ಲಿಂದ ಅವನು ಸ್ವಾರ್ಥಿ, ಅವನ ಪಾತ್ರವನ್ನ ಚಿತ್ರಣ ಮಾಡೋದು, ಅವನು ಮೋಸಗಾರ. ಅದೇ ನಾಟಕದಲ್ಲಿ ಒಬ್ಬ ಮುಸಲ್ಮಾನ ಇರ್ತಾನೆ, ಅವನು ಸದ್ಭಾವನವುಳ್ಳವನು, ಸಂಸ್ಕೃತಿವಂತನು, ಸಂಸ್ಕಾರಕನು, ಜನೋಪಯೋಗಿ ಅಂತ ತೋರಿಸ್ತಾರೆ. ಇದು ಮೋಸ ಅಲ್ವಾ? ಹೌದು, ಇದು ಮೋಸ. ಇದನ್ನ ನೋಡಿದ್ರೆ ಏನಾಗ್ತದೆ ಜನರಿಗೆ? ಮುಸಲ್ಮಾನರು ಒಳ್ಳೆಯವರು, ಇವನನ್ನ ಸಂಕೇತ ಮಾಡ್ತಾರೆ, ಈ ಬ್ರಾಹ್ಮಣನ ಹಿಂದೂಗಳ ಸಂಕೇತ ಅಂತ, ಅವರನ್ನು ಮುಸಲ್ಮಾನರ ಸಂಕೇತ ಮಾಡ್ತಾರೆ. ಬಹುತೇಕ ಬಹಳಷ್ಟು ನಾಟಕಗಳಲ್ಲಿ ತುಘಲಕ್ ಇರ್ಬೋದು, ಇಲ್ಲ ಟಿಪ್ಪು ಕನಸುಗಳು ಇರ್ಬೋದು, ಇಲ್ಲ ಗುಣಮುಖದ ನಾದಿರ್ ಶಾ ಇರ್ಬೋದು, ಇವು ಎಲ್ಲ ನಾಟಕಗಳಲ್ಲಿ ಅವರ ದೌರ್ಜನ್ಯಗಳನ್ನು ಬಿಟ್ಟು ಅವರ ಮನಸ್ಥಿತಿ ಹಂಗಿತ್ತು, ಅವರ ಆರೋಗ್ಯ ಹಂಗಿತ್ತು, ಈ ಥರದ ಹೇಳ್ಕೊಂಡು ಅವರ ದೌರ್ಜನ್ಯಗಳನ್ನೆಲ್ಲ ಮುಚ್ಚಾಕುವಂಥ ಪ್ರಯತ್ನಗಳನ್ನು ಬಹುತೇಕ ನಾಟಕಗಳು ಮಾಡ್ತಾ ಇದ್ವು ಅಂತ ಅನ್ಸುತ್ತೆ. ಅದನ್ನು ನಿಮ್ಮ ನಾಟಕಗಳು ಬ್ರೇಕ್ ಮಾಡ್ತಾ ಇದೆಯಾ ಅಂತ? ಈ ಅರ್ಬನ್ ನಕ್ಸಲ್ ಗಿರೀಶ್ ಕಾರ್ನಾಡ್ ಇದ್ದಾರಲ್ಲ, ಈಗ ಇಲ್ಲ, ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದವರು. ಅವ್ರು ಮಾಡಿದ್ದೇನು? ಇದನ್ನೇ ಮಾಡಿದವರು. ಅದೇ ತುಘಲಕ್ ನಾಟಕದಲ್ಲಿ ತುಘಲಕ್ ಒಬ್ಬ ಕನಸುಗಾರ ಅಂತ ಬರೆದ್ಬಿಟ್ರು. ನಾನು ಚರಿತ್ರೆ ಬರ್ದಿಲ್ಲಪ್ಪ, ನಾಟಕ ಬರ್ದಿದ್ದು ಜಾರಿಕೊಳ್ತಾರೆ ಚರ್ಚೆಗೆ ಬಂದಾಗ. ಅದೇ ಅವರ ನಾಟಕದಲ್ಲೇ ಒಬ್ಬ ಬ್ರಾಹ್ಮಣ ಮೋಸಗಾರ, ಒಬ್ಬ ಬ್ರಾಹ್ಮಣ ಪಾತ್ರಧಾರಿ ಬರ್ತಾರೆ ಮೇನ್. ಅವರ ನಂತರ ಅಜೀಜ್ ಅಂತ ಹೇಳಿ, ಅದು ಅವನು ಒಬ್ಬ ಕಳ್ಳ ಬರ್ತಾನೆ, ಇನ್ನೊಬ್ಬ ಮುಸ್ಲಿಂ ಹೆಸರು, ಅವನು ಒಬ್ಬ ಹಿಂದೂ ಆಗಿರ್ತಾನೆ, ಅವನು ಬ್ರಾಹ್ಮಣ ಆಗಿರ್ತಾನೆ. ಅವನು ತುಘಲಕ್ ಮಾಡುವಂತ ಒಳ್ಳೆಯ ಕೆಲಸಗಳನ್ನೆಲ್ಲ ಅವನು ಬುಡಬೇಲು ಮಾಡ್ತಾ ಹೋಗ್ತಾನೆ. ಇದು ಅವರ ಕತೆ. ಅಂದ್ರೆ ಒಬ್ಬ ಹಿಂದೂ ಮೋಸಗಾರನಂತಲೂ, ಒಬ್ಬ ಮುಸಲ್ಮಾನ ಸಚ್ಚಾರಿತ್ರ್ಯವಂತನಂತಲೂ, ಸಜ್ಜನ ಅಂತಲೂ ತೋರಿಸಿ ಈ ಅರ್ಬನ್ ನಕ್ಸಲರು ಮಾಡಿದಾದ್ರೆ ಏನು? ಇದೇ ರಂಗಾಯಣದಲ್ಲಿ ನಕ್ಸಲರು ಬಂದು ಮೀಟಿಂಗ್ ಮಾಡ್ತಾ ಇದ್ರು ಮೊದಲು. ನಕ್ಸಲರು ಅಂದ್ರೆ ಅವರು ಸಬ್ಜೆಕ್ಟ್ ಕೊಡ್ತಾ ಇದ್ರು. ಏನು ಮಾಡ್ಲಿಕ್ಕೆ ಹೊರಟಿದ್ರು ಇವರೆಲ್ಲ? ಆ ಪಾಪದ BV ಕಾರಂತರ ನಂತರ ಆ BV ಕಾರಂತರನ್ನ ಬೈದು ಓಡಿಸ್ಬಿಟ್ರು ಇವರೆಲ್ಲ. ಅಲ್ಲಿಯ ಕಲಾವಿದರು ಓಡಿಸ್ಬಿಟ್ರು. ಅವ್ರು ರಾಜೀನಾಮೆ ಕೊಟ್ಟ
ಅಲ್ಲಿಂದ ಹ್ಮ್ ಬಂದಿದ್ದೆಲ್ಲ ಈ ಅರ್ಬನ್ ನಕ್ಸಲರೇ, ಪ್ರಸನ್ನ, ಗಿರೀಶ್ ಹ್ಮ್ ಕಾರ್ನಾಡ್ ಹ್ಮ್ ಹ್ಮ್ ಇವರೇ. ಮತ್ತೆ ಎಡಪಂಥೀಯರಾದ ಜನಾರ್ದನ, ಹ್ಮ್ ಬಸಲಿಂಗ ಹ್ಮ್ ಇಂಥವ್ರು ಮಾಡಿದಾದ್ರು ಏನು? ನಾನ್ ಒಂದು 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 ಇಡೀ ವ್ಯವಸ್ಥೆಯನ್ನ, ಅವರಿಗೆ ವಿಘಟನೆ ಮುಖ್ಯ ಆಗಿತ್ತು, ನನಗೆ ರಾಷ್ಟ್ರ ಕಟ್ಟುವುದು ಮುಖ್ಯ, ನೀವು ನನಗೆ ರಂಗಾಯಣದ ಭಾರತವನ್ನು. ನಿರ್ದೇಶಕರಾಗಿದ್ದಾಗ ಬಹಳ ಒಂಥರ ಹೂವಿನ ಹಾಸಿಗೆಯಾಗಿತ್ತು ಅಂತ ಅನಿಸುತ್ತೆ. ಬಹಳ ಸುಗಮವಾಗಿ ನಿಮ್ಮ ಅವಧಿ ಮುಕ್ತಾಯವಾಯಿತು ಅಂತ ಅನಿಸುತ್ತೆ. ಅಂದರೆ ನಾನು ಹಾಸ್ಯವಾಗಿ ನೋಡಿ ಹೇಳ್ತಾ ಇದ್ದೀನಿ. ಅಂದರೆ ಎಷ್ಟೆಲ್ಲ ನೋಡಿ ನಿಮಗೆ ತೊಂದರೆಗಳು ಎದುರಾದವು ಅನ್ನುವಂಥದ್ದು ಅದ್ ನಿರ್ದೇಶಕರಾಗಿದ್ದಾಗ. ನನಗೆ ತೊಂದರೆಗಳನ್ನ ನಾನು ಎದುರಿಸಬಲ್ಲೆ. ಯಾಕಂದ್ರೆ ನನ್ನ ವಂಶ ನಮ್ದು ಮಾರ್ಷಲ್ ವಂಶ, ನಾನು ಆ ಪರಂಪರೆಯಿಂದ ಬಂದವನು. ನನಗೆ ಭಯಗಯ ಏನಿಲ್ಲ. ಅಂದ್ರೆ ಎರಡೆರಡು ಸಾರಿ ಯಾವ ಮನುಷ್ಯನು ಸಾಯೋದಿಲ್ಲ. ಸತ್ಕಾರ್ಯಕ್ಕೆ ಒಂದೇ ಸರಿ ಸಾಯೋದು. ನಮ್ಮ ಎಷ್ಟೋ ಯೋಧರು ಅಲ್ಲಿ ಗಡಿಯಲ್ಲಿ ಸತ್ತು ಹೋಗಿದ್ದಾರೆ. ಯಾರಿಗಾದ್ರೂ ಅದ್ರ ಬಗ್ಗೆ ಕಾಳಜಿ ಇದೆಯಾ? ಈ ದುಡ್ಡು ತಿನ್ನೋರಿಗೆ. ನಾನು ಚಾರ್ಜ್ ತೆಕ್ಕೊಂಡಾಗ 12 ಲಕ್ಷ ಅಲ್ಲಿದ್ದದ್ದು ದುಡ್ಡು. ನಾನು ಬಿಜೆಪಿ ಸರ್ಕಾರ ಪತನಗೊಂಡ ದಿನವೇ ರಾಜೀನಾಮೆ ಕೊಟ್ಟೆ. ಆಗ 4.5 ಕೋಟಿ ದುಡ್ಡು ಈ ರಂಗಾಯಣದಲ್ಲಿತ್ತು. ಇದು ಹ್ಮ್ ಇತಿಹಾಸ. ಅದನ್ನ ತಿಂದು ಖಾಲಿ ಮಾಡಿದ್ರು. ಈಗ ಈಗ ಇಲ್ವೇ ಇಲ್ಲ ದುಡ್ಡು. ದುಡ್ಡೇ ಎಲ್ಲಿ ದುಡ್ಡಿರುತ್ತೆ? ಇಂದು ಈಗ ಒಬ್ಬ ಅಧಿಕಾರಿ ಸಮೇತವಾಗಿ ತಿಂದು ಮುಗಿಸಿದ್ರು ಇದನ್ನ. 4.5 ಹ್ಮ್ ಕೋಟಿ ರೂಪಾಯಿ ದುಡ್ಡಿತ್ತು ನಾನು ರಾಜೀನಾಮೆ ಕೊಟ್ಟ ದಿವಸ. ಹ್ಮ್ ಹ್ಮ್ ಹೇಗೆ ಹ್ಮ್ ಸಾಧ್ಯ ಹ್ಮ್ ಆಗ್ತಿತ್ತು? ನಾನು ಅನೇಕ ತಿಂಗಳು ಸಂಬಳವನ್ನೇ ತಕೊಳ್ಳಿಲ್ಲ. ಅನೇಕ ಹ್ಮ್ ಬಾರಿ ನನ್ನ ಕಾರನ್ನು ಉಪಯೋಗಿಸಲಿಲ್ಲ. ನಾನು ಹ್ಮ್ ಈಗನವರು ಒಂದು 60 ಎಷ್ಟೋ ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರ ಕೋಣೆಯನ್ನ ರೆಡಿ ಮಾಡಿಸಿದ್ದಾರೆ. ನಾನಿದ್ದ ಹ್ಮ್ ಕೋಣೆಯನ್ನೇ. ನಾನು ಯಾರು ಮೊದಲಿದ್ರು ಆ ಕೋಣೆಗೆ ಸುಣ್ಣ ಬಣ್ಣ ಗುಣ ಮಾಡಿಲ್ಲ. ನಾನು ಬಂದಲ್ಲಿ ಸೇರ್ಕೊಂಡಿದ್ದೆ. ನನಗೆ ಅದು ಮುಖ್ಯ ಆಗಿರ್ಲಿಲ್ಲ. ನನಗೆ ಕಾರ್ಯಕ್ರಮ ಮುಖ್ಯ ಆಗಿತ್ತು. ನೀವು ಹೇಳಿದ್ರಲ್ಲ, ಅದು ಸತ್ಯ. ಹೊಸ ಪ್ರೇಕ್ಷಕರ ಸೃಷ್ಟಿ ಆಯ್ತು. ಎಷ್ಟು ಜನ ನಾಟಕವನ್ನೇ ನೋಡದವರು ಆ ರಂಗಾಯಣಕ್ಕೆ ನುಗ್ಗಿ ಬಂದ್ರು. ಅಂದರೆ ಈ ಹಿಂದೆ ಯಾವ ಮನಸ್ಥಿತಿ ಇತ್ತು ಅಂತಂದರೆ ಪ್ರೇಕ್ಷಕ ವರ್ಗದಲ್ಲಿ ಆ ರಂಗಭೂಮಿಯಲ್ಲಿ ಬರುವಂಥ ಎಲ್ಲ ಪ್ರಯೋಗಗಳು ಕೂಡ ಅಯ್ಯೋ ಅದು ನಮ್ಮಂಥವ್ರಿಗಲ್ಲಪ್ಪ, ಅದೆಲ್ಲ ಭಾಳ ಬುದ್ಧಿವಂತರಿಗೆ, ನಮ್ಮಂಥವ್ರಿಗೆ ಏನು ಅರ್ಥ ಆಗಲ್ಲ, ನಾವೇನಿದ್ರೆ ಇಲ್ಲಿ ಮಹಾಭಾರತ, ಕುರುಕ್ಷೇತ್ರ ಅಥವಾ ಮಾಸ್ಟರ್ ಹಿರಣ್ಣಯ್ಯನ ನಾಟಕ, ಚಿಂದೋಡಿ ಲಾಲ್ ಲೀಲಿನ ನಾಟಕ ನೋಡ್ಕೊಂಡಿರ್ಬೋದು, ಅವೆಲ್ಲ ನಮಗಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಬಂದುಬಿಟ್ಟಿತ್ತು. ಅಲ್ಲ, ಇದರಲ್ಲಿ ಇನ್ನೂ ನೋಡಿ, ಪ್ರಸನ್ನ ಅಂತ ಹೇಳುವವರು ನಮ್ಮ ಮಿತ್ತನ್ನೇ ತಕೊಂಡು ನಮಗೆ ವಿರುದ್ಧವಾಗಿ ಮಾಡ್ತಾರೆ. ಹ್ಮ್ ಅವರು ಕಮ್ಯುನಿಸ್ಟರು ಹೇಳಿ ಕೇಳಿ. ಪ್ರಸನ್ನ ಹ್ಮ್ ಅಂತ ಹ್ಮ್ ದೊಡ್ಡ ಹೆಸರು, ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಅವರಿಗಿದೆ. ಆ ವಿಚಾರ ಬೇರೆ, ನಾ ಅದ್ರ ಬಗ್ಗೆ ಎರಡು ಮಾತಾಡುದಿಲ್ಲ. ಆದ್ರೆ ಅವರು ಅಯೋಧ್ಯ ಕಾಂಡ, ಅರಣ್ಯಕಾಂಡ, ಮಂತ್ರೆ ಹೀರೋಯಿನ್, ಅವರ ಶೂರ್ಪನಖಿ ಹೀರೋಯಿನ್, ರಾಮ ಕಳ್ಳ, ಶತ್ರುಘ್ನ ಅವನಿಗೆ ಪ್ರೀತಿ ಪ್ರೇಮದ ಬಗ್ಗೆ ಗೊತ್ತಿಲ್ಲ, ಮೂಗು ಕುಯ್ದು ಬಿಡ್ತಾನೆ. ಈ ತರ ಯಾವುದನ್ನು ನಾವು ಆದರ್ಶ ಅಂತ ಹೇಳ್ತೇವೋ, ರಾಮನ ಆದರ್ಶ, ಶ್ರೀಕೃಷ್ಣನ ನ್ಯಾಯಪರತೆ, ಅದಲ್ಲ ಅದು. ಅವನು ಕಳ್ಳ, ಅವನು ಮೋಸಗಾರ. ಈ ತರವನ್ನು ಚಿತ್ರಣ ಮಾಡಿ ಇವ ಶೂರ್ಪನಖಿ ಮತ್ತು ಮಂತ್ರೆಯನ್ನ ಹೀರೋಯಿನ್ ಮಾಡಿ ಇವರು ನಾಟಕ ಮಾಡಿ ನಮ್ಮ ಯುವ ಜನಾಂಗಕ್ಕೆ ಏನು ಆದರ್ಶವನ್ನ ಕೊಡ್ತಾರೆ? ದೇವರನ್ನು ಪೂಜೆ ಮಾಡಬೇಕು, ಇದೇ ಮೂರ್ತಿ ಹೇಳಿದಲ್ಲ, ಮೂರ್ತಿಗೆ ಉಚ್ಚವಿಬೇಕು ಅಂತ. ಇದೇ ಅನಂತಮೂರ್ತಿ ಅಲ್ವ, ಡಾಕ್ಟರ್ ಅನಂತಮೂರ್ತಿ ಹೇಳಿದ್ದು. ಏನೋ ಹುಡುಗಾಟದಲ್ಲಿ ಹೇಳಿದ್ದು ಆ ವಯಸ್ಸಲ್ಲಿ ಅಂತ ಹೇಳಿದ್ರು. ವಯಸ್ಸಲ್ಲಿ ಹೇಳಿದ್ರು. ಆಗ ಅರಳು ಮರಳಾಗಿತ್ತು. ಮತ್ತೆ ಅವ್ರು ಸತ್ತ ಮೇಲೆ ಅವರ ಕರ್ಮಾಂತರ ಹೇಗಾಯ್ತು? ಬ್ರಾಹ್ಮಣ ರೀತಿಯ ಕರ್ಮಾಂತರ ಆಯ್ತಲ್ಲ. ಜನಿವಾರ ಇದ್ದವರು ಬೆಂಕಿ ಕೊಟ್ರಲ್ಲ, ಅದು ಹೇಗೆ? ಇವರು ಬಾಯಲ್ಲಿ ಇವರೆಲ್ಲ ಸುಳ್ಳು ಮೋಸಗಾರರು. ಇವರು ಈ ಕಮ್ಯುನಿಸ್ಟ್ ಇದ್ದಾರಲ್ಲ, ಇವರು ಬರೀ ಮೋಸಗಾರರು. ಅವರ ಮನೆಯಲ್ಲಿ ಅವರು ಜನಿವಾರವನ್ನು ಹಾಕೊಳ್ತಾರೆ, ಹೊರಗೆ ಬಂದಾಗ ಬಿಟ್ಟು ನಾಟಕ ಮಾಡ್ತಾರೆ. ಅವರ ಮಕ್ಕಳ ಮದುವೆ ಸಮಾರಂಭ ಆದಾಗ ಅವರಿಗೆ ಅಗ್ನಿ ಬೇಕು, ಒಬ್ಬ ಪುರೋಹಿತ ಬೇಕು. ಬಹುಶಃ ನೀವು ಇದನ್ನೆಲ್ಲ ಮಾತಾಡ್ತಿರೋದು ನೋಡಿದ್ರೆ ಈಗ ಇತಿಹಾಸದ ತಪ್ಪುಗಳನ್ನು ನೀವು ಯಾವ ರೀತಿ ಇಲ್ಲಿ ಎತ್ತಿ ತೋರಿಸ್ತಾ ಇದ್ದೀರೋ, ಬಹುಶಃ ಮುಂದಿನ ನಾಟಕಗಳಲ್ಲಿ ಈ ಕಮ್ಯುನಿಸ್ಟರ ದ್ವಂದ್ವ ನಿಲುವುಗಳು, ಅವರ ಕಳ್ಳಾಟಗಳನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ನೀವು ಮುಂದಿನ ನಾಟಕಗಳಲ್ಲಿ ಮಾಡಬಹುದೇನೋ ಅಂತ ಅನ್ಸುತ್ತೆ. ನನಗೆ ಒಂದು ಬೇಸರವಿದೆ. ಏನಂದ್ರೆ ಅಡ್ಡಂಡ ಕಾರ್ಯ, ರಂಗಭೂಮಿ ಅಂದ್ರೆ ಒಂದು ವಿಶಾಲವಾದದ್ದು. ರಂಗಭೂಮಿ ಯಾರ್ದು ಸ್ವಂತ ಆಸ್ತಿ ಅಲ್ಲ. ನಾಳೆ ನಾನು ಹೇಳುದು, ಅನೇಕ ರಂಗತಂಡಿಗಳು ಹುಟ್ಟಿ ಬರಲಿ. ನಿಮಗೆ ಯಾಕೆ ಧೈರ್ಯ ಇಲ್ಲ? ನೀವ್ ಯಾಕೆ ಆ ಕಡೆ ಮಲಗಿದ್ರು ಹಾಸಿಗೆ, ಈ ಕಡೆ ಮಲಗಿದ್ರು ಹಾಸಿಗೆ ಅಂತ ಹೇಳಿ ಒದ್ದಾಡ್ತೀರಿ? ನಾನು ಇಲ್ಲಿ ನಿಂತರೆ ಕಮ್ಯುನಿಸ್ಟ, ಇಲ್ಲಿ ನಿಂತರೆ RSS, ಮುಂದೆ ನಿಂತರೆ ಸೋಷಿಯಲಿಸ್ಟ್ ಅಂತ ಯಾಕೆ ಆಡ್ತೀರಿ? ನೀವು ಒಂದು ನಿರ್ಧಾರವನ್ನು ಪ್ರಕಟ ಮಾಡಿ. ನಿಮ್ಮ ಈ ಕಳ್ಳಾಟಿಗೆಲ್ಲ ಬಿಡಿ. ನನಗೆ ಯಾವುದು ರಾಜಕೀಯ ಪಕ್ಷ ಇಲ್ಲಪ್ಪ, ನಾನು ಅಂತ ಹಾಗೆ ಹೇಳುವವರು ಮಹಾಕಳ್ಳರು. ಆ ಮಹಾಕಳ್ಳರು, ಮೋಸಗಾರರು ಯಾರಂದ್ರೆ, ನನಗೆ ಯಾವ ರಾಜಕೀಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ರಾಜಕೀಯ ಇದೆ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಸಿದ್ಧಾಂತ ಇದೆ, ಇಲ್ಲದಿಲ್ಲ. ಆದ್ರೆ ಹೇಳಿಕೊಳ್ಳದೆ ತನ್ನ ಬದುಕನ್ನ ರೂಪಿಸಿಕೊಳ್ಳಕ್ಕೆ, ಕಾಸು ಮಾಡ್ಕೊಳ್ಳಕ್ಕೆ, ಎಂಜಲ ಕಾಸಿಗೆ ಅವರು ಸುಮ್ಮನಿದ್ದಾರೆ.
ನಾನು ಪ್ರಕಟ ಮಾಡಿಕೊಂಡಿದ್ದೇನೆ. ನನ್ನ ಸಿದ್ಧಾಂತ ಇದು. ನಾನು ಭಾರತದ ಸಿದ್ಧಾಂತದಲ್ಲಿರುವವನು. ಭಾರತೀಯತೆ, ರಾಷ್ಟ್ರೀಯತೆ, ಹಿಂದುತ್ವ ನನ್ನ ಸಿದ್ಧಾಂತ. ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಇದನ್ನು ಹೇಳಿಕೊಂಡೇ ಬರ್ತಾ ಇದ್ದೀನಿ. ನಾನು ಸುಳ್ಳುಗಾರ ಅಲ್ಲ. ಸುಳ್ಳನ್ನು ಎಂದು ಹೇಳಕ್ಕೆ ಇಷ್ಟಪಡೋದಿಲ್ಲ. ನಾನು ಈ ಸುಳ್ಳು ಹೇಳ್ಕೊಂಡು ನನ್ನ ರಂಗಭೂಮಿಗೆ ಹಾಗಾಗಿ ಜನ ನುಗ್ಗಿ ಬರ್ತಾ ಇದ್ದಾರೆ. ಇಲ್ಲದಿದ್ರೆ ನಾನು ಸುಳ್ಳು ಹೇಳುವನಾಗಿದ್ರೆ ನುಗ್ಗಿ ಬರ್ತಾ ಇರ್ಲಿಲ್ಲ. ಇದೆಲ್ಲ ನಿಮ್ಮ ಚಿಂತನೆಗಳು, ನಿಮ್ಮ ರಾಷ್ಟ್ರೀಯತೆ, ಹಿಂದುತ್ವ ಮತ್ತು ಇತಿಹಾಸದ ತಪ್ಪುಗಳನ್ನು ಸರಿಪಡಿಸುವಂತಹ ಒಂದು ಒಂದು ನಿಮ್ಮ ಇರಾದೆ, ಇದೆಲ್ಲದರ ನಡುವೆ ನಿಮ್ಮ ಈ ಹೊಸ ನಾಟಕ ಯಾವ್ಯಾವ ಪ್ರದರ್ಶನಗಳನ್ನು ಎಲ್ಲೆಲ್ಲಿ ಕಾಣ್ತಾ ಇದೆ, ಅದಕ್ಕೆ ನೀವು ಯಾವ ರೀತಿ ನೀವು ಶೆಡ್ಯೂಲನ್ನು ಮಾಡ್ಕೊಂಡಿದ್ದೀರಿ ಕಾರ್ಯಪ್ಪ ಅವರೇ? ನಾನು ಶೆಡ್ಯೂಲ್ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಮಾಡಬೇಕು ಅಂತ ಹೇಳೋದು ಮೊದಲ ಶೆಡ್ಯೂಲ್. ಅದರಲ್ಲಿ ಈಗಾಗಲೇ 10 ಪ್ರದರ್ಶನಗಳನ್ನ ನಾನು ಮುಗಿಸಿಯಾಗಿದೆ. ಅದರಲ್ಲಿ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬೆಂಗಳೂರಿನಲ್ಲಿ ಒಂದು ಶೋ ಆಯಿತು. ಅಷ್ಟೊತ್ತಿಗೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಸ್.ಎಂ. ಕೃಷ್ಣರವರು ನಿಧನರಾದ್ದರಿಂದ ಸರ್ಕಾರದ ಪ್ರಕಟಣೆಯಂತೆ ಶೋಕ ಆಚರಣೆ ಅಂತ ಹೇಳುವ ದೃಷ್ಟಿಗೆ ಅದಕ್ಕೆ ತಲೆಬಾಗಿ ನಮ್ಮ 2 ಶೋಗಳನ್ನ, ಜಯನಗರದಲ್ಲಿದ್ದ 2 ಶೋಗಳನ್ನ ರದ್ದುಪಡಿಸಿ ನಾವು ಬಂದಿದ್ದೇವೆ. ಯಾಕೆಂದ್ರೆ ಅವರಿಗೆ ಗೌರವ ಕೊಡುವುದು ಕೂಡ ಒಂದು ಸರ್ಕಾರದ ಆದೇಶಕ್ಕೆ ಪಾಲನೆ ಮಾಡುವುದು, ಮತ್ತೆ ಅಂತ ಗೌರವಾನ್ವಿತ ವ್ಯಕ್ತಿಗಳಿಗೆ ನಮ್ಮ ಶ್ರದ್ಧಾಂಜಲಿ ಅರ್ಪಿಸುವುದು ನಾನು ಕರ್ನಾಟಕದ ಒಬ್ಬ ಕನ್ನಡಿಗನಾಗಿ ನಮ್ಮ ಕರ್ತವ್ಯ ಅಂತ ಹೇಳಿ ಬಂದಿದ್ದೇನೆ. 15 ಶೋಗಳು ಮುಗಿದಿವೆ. ನಾವು ಎಲ್ಲಾ ಕಡೆ ಮಾಡಬೇಕು ಅಂತ ನಾನು ನಾನು ಇಲ್ಲಿ ನಿಮ್ಮ ಚಾನಲಿನ ಮೂಲಕ, ಹೊಸ ದಿಗಂತದ ಈ ಚಾನಲಿನ ಮೂಲಕ ನಾನೊಂದು ಮನವಿ ಮಾಡ್ತೇನೆ. ಯಾರೆಲ್ಲ ದೇಶಭಕ್ತರು, ಈ ರಾಷ್ಟ್ರೀಯ ಪ್ರಜ್ಞೆಯನ್ನ ನಮಗೆ ಬೇಕು ಅಂತ ಹೇಳುವವರು, ಮತ್ತೆ ಈ ರಾಷ್ಟ್ರ ನಮಗೆ ಇದೊಂದೇ ಇರೋದು, ನಮಗೆ ಹಿಂದೂ ರಾಷ್ಟ್ರ. ಈಗ ನೋಡಿ, ಬಾಂಗ್ಲಾದೇಶದಲ್ಲಿದ್ದವರು ಭಾರತಕ್ಕೆ ಬರ್ಬೋದು. ಬಾಂಗ್ಲಾದೇಶ ಹಿಂದೂಗಳು ಏನೋ ಗೋಗರ್ದ್ಕೊಂಡು ಭಾರತಕ್ಕೆ ಬಂದು ಬಿಡ್ಬೋದೇನೋ, ಅಥವಾ ಬೇರೆ ರಾಷ್ಟ್ರದಲ್ಲಿರುವ ಹಿಂದೂಗಳು ನಾವೆಲ್ಲಿಗೆ ಹೋಗುದು ಸ್ವಾಮಿ? ನಮಗಿರುವುದೊಂದೇ ನೆಲ. ಇದು ನಮ್ಮ ಭೂಮಿ, ಇದು ನಮ್ಮ ತಾಯಿ ಭೂಮಿ, ಇದು ನಮ್ಮ ಮಾತೃಭೂಮಿ. ಭಾರತೀಯತೆ ನಮ್ಮ ತಾಯಿ, ಭಾರತ ಮಾತೆ ನಮ್ಮ ತಾಯಿ. ಇದನ್ನ ನಾನು ಮಾಡಲು ನನ್ನ ರಂಗಭೂಮಿಯ ಕೆಲಸವನ್ನ ನಾನೊಂದು ನಾಟಕ ಮಾಡ್ತಾ ಇದ್ದೀನಿ ಅಂತಲ್ಲ, ಇದೊಂದು ಯಜ್ಞ, ರಂಗ ಯಜ್ಞ ಅಂತ ಕರೆದಿದ್ದೇನೆ ಇದನ್ನ. ಬನ್ನಿ, ನೀವು ಆರ್ಗನೈಸ್ ಮಾಡಿಕೊಡಿ. ನಾವೇನು ಹೆಚ್ಚಿಗೆ ಕೇಳೋದಿಲ್ಲ. ನಮ್ಮ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಡಿ ಸಾಕು. ನಮ್ಮ ಕಲಾವಿದರು ಬರುವ ವಾಹನ ಖರ್ಚು, ಸಾಮಗ್ರಿ ತರುವ ವಾಹನ ಖರ್ಚು, ನಮಗೆ ಉಳ್ಕೊಳ್ಳುವ ವ್ಯವಸ್ಥೆ, ಊಟ ತಿಂಡಿ ವ್ಯವಸ್ಥೆ ಕೊಟ್ಟು ಸ್ವಲ್ಪ ಹಣಕಾಸನ್ನು ಕೊಡಿ ಈ ಖರ್ಚಿಗೆಲ್ಲ. ಇಷ್ಟು ಮಾಡಿ ನೀವು ನಿಮ್ಮ ಒಟ್ಟಿಗೆ ನಮ್ಮನ್ನು ಆಹ್ವಾನಿಸಿ ಅಂತ ನಮ್ಮ ಹಿಂದೂ ಪರ ಚಿಂತನೆಯುಳ್ಳಂತ ರಾಷ್ಟ್ರಭಕ್ತರನ್ನ, ದೇಶಭಕ್ತರನ್ನ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ವರ್ಷ ಅವರು ಮಾಡಿದಾರಲ್ಲ. ಅಟೆಂಡ ಕಾರ್ಯಪ್ಪ ಅವರೇ, ನಿಮ್ಮ ನಿಜಕ್ಕೂ ಈ ಒಂದು ವಿನಂತಿ ಏನಿದೆ, ಇದು ನಮ್ಮ ವೀಕ್ಷಕರಿಗೂ ಖಂಡಿತ ತಲುಪುತ್ತೆ. ನಾನು ನಮ್ಮ ವೀಕ್ಷಕರಲ್ಲೂ ಒಂದು ಕೇಳ್ಕೊಳ್ಳೋದು ಏನು ಅಂತಂದರೆ, ರಾಷ್ಟ್ರೀಯತೆ ಮತ್ತು ದೇಶದ ಸಮಗ್ರತೆ ಮತ್ತು ಕೆಲವು ಪ್ರಗತಿಪರರ ಮುಖವಾಡವನ್ನು ಕಳಿಸುವಂತಹ ಅನೇಕ ಸಂಗತಿಗಳು ಅಟೆಂಡ ಕಾರ್ಯಪ್ಪ ಅವರ ತಲೆಯಲ್ಲಿವೆ. ಅಂಥವರ ಈ ಪ್ರಯತ್ನಕ್ಕೆ ಕೈ ಜೋಡಿಸಬೇಕು ಅಂತ ನಾನು ಕೂಡ ವೀಕ್ಷಕರಲ್ಲಿ ಈ ಮೂಲಕ ಕೇಳ್ಕೊತೀನಿ. ನೀವು ನಮ್ಮ ಈ ಸಂದರ್ಶನಕ್ಕೆ ಒಪ್ಪಿಗೆ ಕೊಟ್ಟು ಇಷ್ಟು ಸುದೀರ್ಘ ಅವಧಿಯುದ್ದಕ್ಕೂ ನಿಮ್ಮ ನಾಟಕದ ಬಗ್ಗೆ, ನಿಮ್ಮ ಚಿಂತನೆಗಳ ಬಗ್ಗೆ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಾ. ಅಲ್ಲಿಗೆ ಧನ್ಯವಾದಗಳು ಅಡ್ಡಂಡ ಕಾರ್ಯಪ್ಪ ಅವರೇ. ನಮಸ್ತೆ. ಹೇಳಿ. ನೋಡಿ, ಇದೇ ಎಡಪಂಥೀಯರು ಹೇಳ್ತಾ ಇದ್ದು ವಾಕ್ ಸ್ವಾತಂತ್ರ್ಯ. ನಮಗೆ ವಾಕ್ ಸ್ವಾತಂತ್ರ್ಯ ಇದೆ, ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ವಾಕ್ ಸ್ವಾತಂತ್ರ್ಯದಿಂದಲೇ ನನಗೂ ಬಾಬಾ ಸಾಹೇಬ್ ಕೊಟ್ಟ ವಾಕ್ ಸ್ವಾತಂತ್ರ್ಯವೇ ಇರೋದು. ನಾನು ಬಾಬಾ ಸಾಹೇಬ್ರು ಏನು ಹೇಳಿದ ಒಂದು ಮಾತು ಹೇಳ್ತೇನೆ. ಅವರನ್ನ ಕೇಳ್ತೇವೆ ನಮ್ಮ ನಾಟಕದಲ್ಲಿ. ಅವರೇ ಹೇಳಿದ್ದು, ಅವರ ಭಾಷಣದಿಂದ ತೆಗೆದದ್ದು. ನೀವ್ಯಾಕೆ ಕಾಂಗ್ರೆಸ್ ಪಕ್ಷ ಸೇರಿಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷ ಸೇರುವುದೆಂದರೆ ಆತ್ಮಹತ್ಯೆ ಮಾಡಿಕೊಂಡಂತೆ ಅವರು ಹೇಳಿದ್ದು. ಇದನ್ನು ಎಲ್ಲಿಯವರೆಗೆ ನಮ್ಮ ದಲಿತ ಸಮುದಾಯ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಮೋಸ ಮಾಡುವವರು ಇರುವವರೆಗೆ ಮೋಸಕ್ಕೆ ಒಳಗಾಗುವವರು ಇದ್ದೇ ಇರ್ತಾರೆ ಅಂತ ಅಂಬೇಡ್ಕರ್ ಕೊನೆಯದಾಗಿ ಹೇಳ್ತಾರೆ. ಕರೆಕ್ಟ್. ಬಹುಶಃ ಅಂಬೇಡ್ಕರ್ ಬಗ್ಗೆ ಮುಚ್ಚಿಟ್ಟಂತಹ ಸತ್ಯಗಳು ಬಹುಶಃ ಇನ್ಯಾರ ಬಗ್ಗೆನೂ ದೇಶದಲ್ಲಿ ಅಷ್ಟೊಂದು ಅಪಚಾರ ಆಗಿಲ್ಲ ಅಂತ ಅನ್ಸುತ್ತೆ. ನಾಚಿಕೆ ಆಗ್ಬೇಕು ಇವರಿಗೆಲ್ಲ, ಈ ಕಾಂಗ್ರೆಸ್ಸಿಗರಿಗೆ. ಅಂಬೇಡ್ಕರ್ ಅವರ ಈಗ ಫೋಟೋ ಇಟ್ಕೊಂಡು ಮೆರೀತಾರಲ್ಲ, ಅಂಬೇಡ್ಕರ್ 2 ಬಾರಿ ಸೋಲಿಸಿದವರು ನೀವು. ಅಂಬೇಡ್ಕರ್ ಶವ ಸಂಸ್ಕಾರಕ್ಕೆ ಕೂಡ ನೀವು ತಕರಾರು ಮಾಡಿದವರು. ಅಂಬೇಡ್ಕರ್ಗೆ ಒಂದು ಜಾಗವನ್ನು ಕೂಡ ಕೊಟ್ಟಿಲ್ಲ, ಯಾವ್ದೋ ಹೊಳೆ ಬದಿಯಲ್ಲಿ ಹೂಳಲಾಯ್ತು. ಅಂಬೇಡ್ಕರ್ಗೆ ಮಾಡಿದಷ್ಟು ಮೋಸ. ಅವರು ಸಂವಿಧಾನದ ಕರಡು ಪ್ರತಿಯನ್ನ ಸಂಸ್ಥೆಯಲ್ಲಿ ಮಂಡಿಸಿದಾಗ ನೀವು ವಂಚಕ ಅಂದ್ರಿ, ನೀಚ ಅಂದ್ರಿ, ಬಡವರ ಶತ್ರು ಅಂದ್ರಿ. ನೆಹರು ಮಂದಹಾಸ ಕೂರ್ತಾ ಕುಳಿತಿದ್ರು. 2 ಬಾರಿ ಸೋಲಿಸಿದಿರಿ. ಅಂತ ಮಹಾನ್ ಪಂಡಿತ ನಿಜವಾದ ಭಾರತ ರತ್ನ ಕೊಡ್ಲಿಲ್ಲ ಅವರಿಗೆ.
ಜನತಾ ಸರ್ಕಾರ ಕೊಟ್ಟಿದ್ದು ಅವರಿಗೆ ವಿ.ಪಿ. ಸಿಂಗ್ ಆಡಳಿತದಲ್ಲಿ. ಎಷ್ಟು ಮೋಸ ಮಾಡಿದಿರಿ ನೀವು. ನಿಮಗೆ ಅಂಬೇಡ್ಕರ್ ಅವರ ಹೆಸರು ಹೇಳಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಯಾಕೆಂದ್ರೆ ನಿಮ್ಮ ಶತ್ರು ಅಂಬೇಡ್ಕರ್. ನೀವ್ ಯಾಕೆ ಈಗ ಶತ್ರುವನ್ನ ತಲೆಯಲ್ಲಿ ಮೇಟಿಟ್ಕೊಂಡು ಹೋದ್ರಿ? ನಾಚಿಕೆ ಆಗೋದಿಲ್ಲ ನಿಮ್ಗೆ ಓಟಿಗಾಗಿ? ನಾಚಿಕೆ ಆಗೋದಿಲ್ವಾ? ಕಾಂಗ್ರೆಸ್ಗೆ ನಾ ಹೇಳ್ತೀನಿ, ನಿಮಗೆ ನಾಚಿಕೆ ಇಲ್ಲದ ಇದಕ್ಕೆ ನೀವು ಈಗ ಅಂಬೇಡ್ಕರ್ ನಿಮಗೆ ಓಟಿಗಾಗಿ ಏನ್ ಬೇಕಾದ್ರೂ ಮಾಡ್ತೀರಿ. ಓಟಿಗಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧರಿದ್ದುವಾಗ ನನ್ನಂತ ದೇಶದ ಬಗ್ಗೆ ನಿಷ್ಠೆ ಇರುವವರು ನಾವು ಕೇವಲ ರಂಗಭೂಮಿಯಲ್ಲಾದ್ರೂ ನಾಟಕ ಮಾಡೋದು ಬೇಡವೇನು? ನಾನೇನು MLA ಆಗ್ಲಿಕ್ಕೆ ಹೊರಟಿಲ್ಲ, ನಾನೇನು ಯಾವ್ದೋ ಕಾರ್ಪೊರೇಟರ್ ಆದ ಗ್ರಾಮ ಪಂಚಾಯತಿ ಸದಸ್ಯನಾಗ್ಲಿಕ್ಕೆ ಹೊರಟಿಲ್ಲ. ನನ್ನ ನಿಷ್ಠೆ ದೇಶ, ನನ್ನ ನಿಷ್ಠೆ ಭಾರತೀಯತೆ, ನನ್ನ ನಿಷ್ಠೆ ರಾಷ್ಟ್ರೀಯತೆ. ನಾನು ಆ ವಂಶದಿಂದಲೇ ಹುಟ್ಟಿ ಬಂದಿದ್ದೇನೆ. ದೇಶ ಬಿಟ್ರೆ ನನಗೇನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಿಮ್ಮ ಈ ದೇಶನಿಷ್ಠೆ, ನಿಮ್ಮ ಈ ರಾಷ್ಟ್ರೀಯತೆಯ ದೃಷ್ಟಿಕೋನ ಖಂಡಿತವಾಗಿಯೂ ಮುಂದೊಂದು ದಿನ ಕರ್ನಾಟಕದ ರಂಗಭೂಮಿ ಅಷ್ಟೇ ಅಲ್ಲ, ಇಡೀ ಭಾರತದ ರಂಗಭೂಮಿಯಲ್ಲೂ ಒಂದು ಹೊಸ ಬದಲಾವಣೆ ತರಲಿ ಅಂತ ಆಶಿಸ್ತಾ ನಾನು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಅಡ್ಡಂಡ ಕಾರ್ಯಪ್ಪ ಅವರೇ, ನಿಮಗೂ ಸಹ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಿಮ್ಮ ಎಲ್ಲ ಪ್ರಯೋಗಗಳು ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ.